ಎಂಚಿನ ಹತ್ತದ ಇವಾಗ ಸಿಗರೇಟ್ ಬೇಕಾದ್ರೆ ಸಿಗರೇಟ್ ಒಳ್ಳೆ ಉಪ್ಪಿನಕಾಯಿ ಹತ್ರ ಕೊಡ್ತಾ ಇರ್ತಾರೆ ಎಲ್ಲಾರ್ಗು. ಝಾಂಗ್ಜಿಯಾಜಿ ಬಿಯರ್ ಅಂತೆ ಚಿನ್ನದು. ಟಿಕ್ ಟಾಕ್ ಮಾಡಿಸ್ತಾ ಚಿನ್ನ ನಿನ್ನ ಹತ್ರ ಇಂಡಿಯನ್ ಮ್ಯೂಸಿಕ್ ಹಾಕ್ಸ್ಬಿಟ್ಟು. ನಾನು ಇವಾಗ ನೋಡ್ತೀನಿ ಇಲ್ಲಿ ಬಾಹುಬಲಿ ಥರ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಗುರು. ಟಿಶ್ಯೂ ಪೇಪರ್ ಇಟ್ಟವ್ರೆ, ನೀರಿಲ್ಲ ಗುರು. ಬಿಟ್ರೆ ಇಲ್ಲಿ ಏನು ಮಕ್ಳ ಥರ ಗೊತ್ತಿದೆಯಾ? ಪ್ರಪಂಚದ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತೀವಿ. ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲಿ ನೋಡಿದ್ರೆ ಈ ಜಾಗದ ಬಗ್ಗೆನೇ ಚರ್ಚೆ. ಯಾವ್ದು ಗೊತ್ತಾ? ಝಾಂಗ್ಜಿಂಗ್ಜಿ ಅಂತ. ನಾವೀಗ ಪಿಂಗ್ಶೂ ಅಂತ ಒಂದು ಹಳ್ಳಿಯಲ್ಲಿದ್ದೀವಿ. ಪಿಂಗ್ಶೂಯಿಂದ ಝಾಂಗ್ಜಿಂಗ್ಜಿಗೆ ಹೋಗಬೇಕು. ಸ್ಲೀಪರ್ ಟ್ರೈನ್ ಬುಕ್ ಮಾಡಿದ್ದೀವಿ. ಒಟ್ಟು 400 ಕಿಲೋಮೀಟರ್, 5.5 ಅವರ್ ಜರ್ನಿ ಇದೆ. ಅದಕ್ಕೂ ಮುಂಚೆ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ಟ್ಯಾಕ್ಸಿಲಿ ಹೋಗಬೇಕು. ಇಲ್ಲಿಂದ ನಾವು ಟ್ರೈನ್ ಸ್ಟೇಷನ್ ಹೋಗೋಕ್ಕೆ 30 ನಿಮಿಷ ಅಲ್ವಾ ಕಿರಣ್? ಹಾಂ, 30 ನಿಮಿಷ. ಸೊ ಬಾಯ್ ಬಾಯ್ ಅಣ್ಣ, ಈ ಪುಟಾಣಿ ಹಳ್ಳಿಗೆ ಬಾಯ್ ಬಾಯ್. ಚೆನ್ನಾಗಿತ್ತು ಆ್ಯಕ್ಚುಲಿ ಹಳ್ಳಿ ಅಲ್ವಾ ಕಿರಣ? ಅಜ್ಜಿದಿರಲ್ಲ ಹಿಂದೆ ಗೊಡ 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 ಅಂತ ನಮ್ಮನ್ನೇ ನೋಡ್ತಾವ್ರೆ. ಎಲ್ಲರೂ ಹಿಂದೆ ತೋರ್ಸಂಗೆ ನೋಡ್ತಾ ಇದೀನಿ. ಎಲ್ಲರೂ ನೋಡಿ, ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ. ಚೆನ್ನಾಗಿದೆ ಒಂಥರ ಏರಿಯಾ, ಪುಟಾಣಿ ಏರಿಯಾ. ಮಡಿಕೇರಿ ಇವಾಗ ಎಷ್ಟೊಂದು ದಿನ ಆಗಿತ್ತು. ಮಡಿಕೇರಿ ಫೀಲ್ ಕೊಡ್ತಾ ಆ್ಯಕ್ಚುಲಿ ಇದು. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ, ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಈ ಬಿಸಿಲು ಇವಾಗ 38 ಡಿಗ್ರಿ ಇದೆ. ನಾವು ಜಿಂಗ್ ಹೋಗ್ತೀವಲ್ಲ, ಝಾಂಗ್ಜಿಂಗ್ಜಿ, ಪ್ರಪಂಚದ ಅದ್ಭುತವಾದ ಜಾಗ. ಅಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು ಎಷ್ಟಿನೋ 38 ಅಂತೆ. ಅಲ್ಲಿ 38? ಅಲ್ಲಿ 38 ಇಲ್ಲಲ್ಲ, ಇಲ್ಲಿ 28ರಿಂದ 30 ಇದೆ ಇಲ್ಲಿ. ಓಕೆ ಓಕೆ. ಯಪ್ಪ, ನೆನ್ಸ್ಕೊಂಡ್ರೆ ಇದಾಗ್ತಾ ಇದೆ. ಟೋಟಲ್ ಇವಾಗ 30 ಕಿಲೋಮೀಟ್ರ್ ಹೋಗ್ತೀವಿ, 25 ನಿಮಿಷ ಕ್ಯಾಬಲ್ಲಿ. ಎಷ್ಟಾಯಿತು ಗೊತ್ತಾ ಟೋಟಲ್ ದುಡ್ಡು? 450 ರೂಪಾಯಿ ಆಯಿತು 25 ಕಿಲೋಮೀಟರ್ಗೆ. ಆ್ಯಕ್ಚುಲಿ ತುಂಬ ಕಮ್ಮಿ ಇಂಡಿಯನ್ ಕಂಪೇರ್ ಮಾಡಿದ್ರು. ಸೊ ಬನ್ನಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ಲೀಪರ್ ಕೋಚ್ ಟ್ರೈನ್ಗೆ ಹೋಗೋಣ. ಪೊಲೀಸ್ ನೋಡ್ಕೋಣ ಇಲ್ಲಿ. ಅಲ್ಲಿ ಇವರು ಟ್ರಾಫಿಕ್ ಪೊಲೀಸ್ ಅವರು ಇಲ್ಲೂ ಕೂಡ. ಓಹ್, ಇಲ್ಲೂ ನಮ್ಮ ಥರ ಇಂಡಿಯಾ ಥರನೇ ಹಾಕೋತಾರೆ ಟ್ರಾಫಿಕ್ ಪೊಲೀಸ್ ಅವರು. ಬೇಜಾನ್ ಹಾಕೋತಾರೆ ಅಲ್ವಾ? ಇಂಡಿಯಾ ಥರನೇ ಹಾಕೊಂಡವ್ರೆ. ಬೆಳಗ್ಗೆ ಎದ್ಬಿಟ್ಟವ್ರೆ ಎಲ್ಲರೂ. ಈ ಕಡೆ ನಿಂತವ್ರು ನೋಡು, ಎಲ್ಲ ಕಡೆಯಿಂದ ಕ್ಯಾಚಿಂಗು ಪೊಲೀಸ್ ಅವರು. ಟ್ರಾಫಿಕ್ ಪೊಲೀಸ್ ಪಾಪ ಯಾವುದೋ ಹುಡುಗಿನ ಹಾಕೊಂಡವ್ರೆ. ಪೆಂಗ್ಶೂ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ ಸುಸ್ವಾಗತ. ಬಂದಿದ ತಕ್ಷಣ ಶಾಖ ರೇಟ್ ಗೊತ್ತಾ? ಇಲ್ಲಿ ಲಿಫ್ಟ್ ಇಲ್ಲ. ಇಷ್ಟು ದೊಡ್ಡನ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ನಾವು. ಆಶಾ ಅಲ್ಲಿ ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಲು. ಬನ್ನಿ. ಏನು ಗುರು ಇದು? ಓ, ಥ್ಯಾಂಕ್ ಯು. ಕಿರಣ, ಏನಿದೆ ವೇಟ್ ಲಿಫ್ಟಿಂಗು? ನನ್ನ ಪ್ರಕಾರ ಏನು ಗೊತ್ತಾ, ಇದು ಹೊಸ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲೂ ಲಿಫ್ಟ್ ಇಲ್ಲ, ಎಲ್ಲರೂ ಎತ್ಕೊಂಡು ಹೋಗ್ತಾರೆ. ನಿನಗೋಸ್ಕರ ಸ್ಪೆಷಲಾಗಿ ಲಿಫ್ಟ್ ಹಾಕ್ಸ್ಲಾ? ನಾನು ಇವಾಗ ನೋಡ್ತೀನಿ ಇಲ್ಲಿ ಬಾಹುಬಲಿ ಥರ ಕೈಗೆ ಜರ್ಕಾದ್ರೆ ಬಾಹುಬಲಿ ಆಗುತ್ತೆ ಆಮೇಲೆ. ಅಯ್ಯೋ, ಏನು ಚಿನ್ನು ಇದು ಕತೆ ಈ ಬಿಸಿಲಿಗೆ ಇದಕ್ಕೆ. ಸೊ ಎಲ್ಲ ದೇಶದಲ್ಲೂ ಉಳುಕು ತಳುಕು ಇದ್ದೇ ಇರುತ್ತೆ. ಹೆಲ್ಪ್ ಇಲ್ಲ ಅನ್ಸ್ತಾ ಚಿನ್ನು ಯಾರು ಇಲ್ಲಿ ಅಲ್ವಾ? ಪಾಪ ಅಲ್ಲಿ ಹೆಂಗೆ ಎತ್ಕೊಂಡು ಹೋಗ್ತಾರೆ ನೋಡು. ಯಾರು ಹೆಲ್ಪರ್ ಇದ್ದೀರಾ ಅಟ್ಲೀಸ್ಟು? ಯಪ್ಪ, ಈ ಸ್ಟೆಪ್ಸಿಂದ ಬ್ಯಾಗ್ ಎತ್ಕೊಂಬರೋದು ಪ್ರಾಣ ಹೋಯ್ತು. ಎಲಿವೇಟ್ರ್ ಇಲ್ಲ, ಏನಿಲ್ಲ. ಫಸ್ಟು ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿಸ್ಬೇಕು ನಾವು. ಇಂಡಿಯನ್ ಪಾಸ್ಪೋರ್ಟ್ ಆಗಿರೋದ್ರಿಂದ, ಫಾರಿನ್ ಪಾಸ್ಪೋರ್ಟ್ ಆಗಿರೋದ್ರಿಂದ ಪಾಸ್ಪೋರ್ಟ್ ಇಲ್ಲಿ ವ್ಯಾಲಿಡಿಟಿ ಮಾಡ್ತಾರೆ ನಮ್ಮದು. ಆಮೇಲೆ ಹಿಂಗೆ ಸೆಕ್ಯೂರಿಟಿ ಗೇಟಿಂದ ಒಳಗೆ ಬಿಡ್ತಾರೆ. ತುಂಬ ಚಿಕ್ಕ ಚಿನ್ನ ಇಷ್ಟೇ ಅಲ್ವಾ? ಓಕೆ. ಎಲ್ಲ ಚೈನೀಸಲ್ಲಿ ಬರ್ದಿರೋ ಚಿನ್ನ, ಇಂಗ್ಲೀಷಲ್ಲೇ ಬರ್ದಿಲ್ಲ ಇಲ್ಲಿ. ಅಲ್ಲಿ ನೋಡಲಿ ಸಿಟೀಸಲ್ಲಿ ಮಾತ್ರ. ಪ್ಲಾಟ್ಫಾರ್ಮ್ ಯಾವುದು ಅಂತಲೂ ಗೊತ್ತಾಗಲ್ಲ. K732 ಪ್ಲಾಟ್ಫಾರ್ಮ್ ಅಷ್ಟೇ, ನಂಬರ್ ನೋಡ್ಕೊಬೇಕಷ್ಟೇ. ಅಯ್ಯೋ, ಇರೋದೇ 2 ಪ್ಲಾಟ್ಫಾರ್ಮ್ ಚಿನ್ನ. ಇದು ತುಂಬ ಪುಟಾಣಿ ಹಳ್ಳಿ. ಚೈನಾದವ್ರು ಹೆಂಗೆ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ರು. ಎಲ್ಲ ಕಡೆ ಬುಲೆಟ್ ಟ್ರೈನ್ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹೋಗ್ತಾ ಮುಂದೆ ನಿಮ್ಗೆ ಹೇಳ್ತೀನಿ ಏನು ತಿಕ್ಕೆ ಅಂತ. ಇವಾಗ ಸದ್ಯಕ್ಕೆ ಆಕ್ಸೆಸ್ ತಗೊಂಡು ಒಳಗೆ ಹೋಗೋಣ.
ಒಂಥರ ಅಲ್ವಾ. ಪಾಸ್ಪೋರ್ಟ್ ಎತ್ತಿಕೊಂಬೋಣ, ಯಾಕಂದ್ರೆ ಏನು ಗೊತ್ತಾ ಎಲ್ಲ ಕಡೆ ಪಾಸ್ಪೋರ್ಟ್ ಕೇಳ್ತಾರೆ. ಸೊ ಪಾಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಮಗೆ ಎಲ್ರಿಗೂ ಕೂಡ. ಸೊ ಸ್ವಲ್ಪ ಸೆಕ್ಯೂರಾಗಿ ಇಟ್ಕೋಬೇಕು ಚೈನಾದಲ್ಲಿ, ಯಾಕಂದ್ರೆ ಟಿಕೆಟ್ ನೋಡೋಕ್ಕೆಲ್ಲ ಅದೇ ಕೇಳೋದು ಅವರು. ಸೊ ಫಸ್ಟ್ ಪಾಸ್ಪೋರ್ಟ್ ಎತ್ಕೊಂಬಿಟ್ಟು ಆಮೇಲೆ ಮಾತಾಡೋಣ. ಒಂದು ಅಕ್ಷರ ಇಂಗ್ಲೀಷಲ್ಲಿಲ್ಲ ಗುರು, ಎಲ್ಲ ಚೈನೀಸಲ್ಲೇ. ಪ್ಲ್ಯಾಟ್ಫಾರ್ಮ್ ನಂಬರ್ ಮಾತ್ರ ಇಂಗ್ಲೀಷಲ್ಲಿ ಬರ್ತಾರೆ 1 2 ಅಂತ, ಅದು ಬಿಟ್ಟು ಕಂಪ್ಲೀಟ್ ಚೈನೀಸೇ. ನೋಡಿ ನಿಮ್ಗೆಲ್ಲರೂ ಒಂದು ಅಕ್ಷರ ಇಂಗ್ಲೀಷ್ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ದೊಡ್ಡ ದೊಡ್ಡ ಟ್ರೈನ್ ಸ್ಟೇಷನ್ ಇರುತ್ತೆ. ಅದೇ ಹೇಳಿದ್ದು, ದೊಡ್ಡ ದೊಡ್ಡ ಟ್ರೈನ್ ಸ್ಟೇಷನ್ಗಳಲ್ಲಿ ಇರುತ್ತೆ. ಇಲ್ಲಿ ಬರೀ ಟ್ರೈನ್ ಸ್ಟೇಷನ್ ನಂಬರು, ಪ್ಲ್ಯಾಟ್ಫಾರ್ಮ್ ನಂಬರ್ ಮಾತ್ರ ಇಂಗ್ಲೀಷ್ ಐತೆ, ಅದು ಬಿಟ್ಟು ಇನ್ನೇನೂ ಇಲ್ಲ. ನಾನು ಆ್ಯಕ್ಚುಲಿ ಪೆಂಕ್ಷು ಇದು ಒಂಥರ ಹಳ್ಳಿ ಥರ, ಆದರೆ ದೊಡ್ಡದೇ, ತುಂಬ ಜನ ಬರ್ತಾರೆ ಟೂರಿಸ್ಟ್ಗಳು ಇಲ್ಲಿ. ಅದೇನೋ ಗುರು ನಾವು ಹೇಳಿಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಇಲ್ಲಿ ಎಲ್ಲ ಟ್ರೈನ್ ಸ್ಟೇಷನ್ಗಳು ಡೆವಲಪ್ ಆಗಿಬಿಟ್ಟವೆ ಎಲ್ಲ ಅಂತ ಏನೇನೋ ಬಿಲ್ಡಪ್ ಕೊಡ್ತಾರೆ, ಆದರೆ ಏನೂ ಇಲ್ಲ. ಇಲ್ಲೊಂದು ಅಂಗಡಿ ಐತೆ, ಅದು ಬಿಟ್ಟರೆ ಹಿಂಗೆ ಓದ್ಲಾ ಹೊಡ್ಕೊಂಡು ಕೂತ್ಕೊಬೋದು ಅಷ್ಟೇ. ಇಲ್ಲಿ ಅದೇ ಪ್ಲ್ಯಾಟ್ಫಾರ್ಮು, ಅಲ್ಲಿ ತೋರಿಸ್ಬಿಟ್ಟು ಒಳಗೆ ಬಿಡ್ತಾರೆ. ಟ್ರೈನ್ ಬಂದ ಮೇಲೆ ಒಳಗೋಗ್ಬೇಕು ಅಷ್ಟೇ, ಅದು ಬಿಟ್ಟು ಇದೇನು ಮಾಡೋಕ್ಕಾಗಲ್ಲ. ಇವಾಗ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಸುಮ್ಮನೆ ನಿಂತ್ಕೊಬೇಕು ನಾವೀಗ. ಇನ್ನು 1 ಅವರ್ ಬನ್ನಿ. ಇವಾಗ ನಾವು ಬೇಗ ಬಂದ್ಬಿಟ್ವಿ. ದೊಡ್ಡದಿರುತ್ತೆ ಟ್ರೈನ್ ಸ್ಟೇಷನು, ನಮಗೆ ಗೊತ್ತಾಗಲ್ಲ ಎಲ್ಲಿ ಹೋಗಬೇಕು. ಸುರಂಗ ಮಾರ್ಗ ಥರ ಎಲ್ಲ ಇರುತ್ತೆ ಅಂದರು, ಸುರಂಗ ಮಾರ್ಗನೂ ಇಲ್ಲ, ಏನೂ ಇಲ್ಲ. ಏನಂತೆ ವೇಟೆ ಮೂಮೆಂಟ್ ಅಂತ. ಓಕೆ ಓಕೆ. ವೇಟೆ ಮೂಮೆಂಟ್ ಅನ್ನೋಕ್ಕೆ ತೈಷಾ. ಸೊ ಎಲ್ಲ ನಿಂತ್ಕೊಂಡಾರೆ, ಹೇಳಿಲ್ವಾ, ಸೇಮ್ ಏರ್ಪೋರ್ಟ್ ಥರ. ಸೊ ಚೆಕ್ ಇನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಪ್ಲಾಟ್ಫಾರ್ಮ್ಗೆ. ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಬಿಡಲ್ಲ ಇಲ್ಲಿ. ಆ್ಯಕ್ಚುಲಿ ನಮ್ದಕ್ಕೆ ಇಂಡಿಯನ್ ಪಾಸ್ಪೋರ್ಟ್ ಅಲ್ಲ, ಫಾರಿನ್ ಪಾಸ್ಪೋರ್ಟಿಗೆ ಸ್ಪೆಷಲ್ ಎಂಟ್ರಿ. ಹೌದಾ? ಅವ್ರದ್ದೆಲ್ಲ ಸ್ಕ್ಯಾನ್ ಮಾಡಬೇಕು. ನಮ್ದು ಫಾರಿನ್ ಪಾಸ್ಪೋರ್ಟ್ ಅಲ್ವಾ? ನಮ್ದು ಫಾರಿನ್ ಪಾಸ್ಪೋರ್ಟಿಗೆ ಸ್ಪೆಷಲ್ ಎಂಟ್ರಿ. ಓಕೆ ತೋರಿಸ್ತಾ ಇದ್ದಿದ್ದು ನಮಗೆ ಹೇಳಲಿಲ್ವಾ, ಚೈನೀಸ್ ಅಂದರೆ ತುಂಬ ಡೆವಲಪ್ ಕಂಟ್ರಿ ಹಂಗೆ ಹಿಂಗೆ ಅಂತೀವಲ್ಲ. ಏನೇ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಜ್ಜಿಗೆ ಗೂಗಲ್ ಟ್ರಾನ್ಸ್ಲೇಟ್ ಏನು ಅಂತ ಬಗ್ಗೆ ನೋಡ್ತಾ ಇದ್ವಿ. ಇವರಿಗೆ ಈ ಗೋಪ್ರೋ ಕ್ಯಾಮ್ರಾ ನೋಡೇ ಶಾಕ್ ಆಗೋಯ್ತು. ಏನಿದು ಗೋಪ್ರೋ ಕ್ಯಾಮ್ರಾ ಅಂತ, ಏನೇನೋ ನಾವು ಟೆಕ್ನಾಲಜಿ ಅದು ಇದು ಅಂತ ಏನೇನೋ ಹೇಳ್ತೀವಿ. ರಿಯಾಲಿಟಿ ಹಳ್ಳಿಗಳಿಗೆ ಬಂದರೆ, ರಿಮೋಟ್ ವಿಲೇಜ್ಗಳಿಗೆ ಬಂದರೆ ಗೊತ್ತಾಗುತ್ತೆ. ಎಲ್ಲರೂ ಹೇಳ್ತಾರೆ ಚೈನಾ ಅಂದರೆ, ಇವಾಗ ನೋಡಿ ನಾನು ಕ್ಯಾಮ್ರಾ ಇಟ್ಕೊಂಡು ನಾನೆಲ್ಲ ಹಿಂದೆ ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಆಫ್ರಿಕಾಲ್ಲಿ ನೋಡ್ತಾರಲ್ಲ ಹಂಗೆ, ಆಫ್ರಿಕಾದ ಎಕ್ಸಾಕ್ಟ್ಲಿ ನಮ್ಮ ಆಫ್ರಿಕಾದಲ್ಲಿ ನೋಡ್ತಾರಲ್ಲ ಆ ಥರ ನೋಡ್ತಾರೆ. ಏನು ಅಂತ ಹೇಳಿದ್ರೆ ದೊಡ್ಡ ಸಿಟೀಸ್ ಕಿರಣ್ ಹೇಳ್ದಂಗೆ ಮಾತ್ರ ಡೆವಲಪ್ ಆಗಿದ್ದಾವೆ. ನಾವು ಯಾವಾಗ ಒಳಗಡೆ ಬರ್ತೀವಲ್ಲ ಚೈನಾ ಒಳಗಡೆ, ಅವರು ನಮ್ಮ ಥರ ಮುಗ್ಧರು. ಆ್ಯಕ್ಚುಲಿ ನಮ್ಮ ಜನ ಥರ ಮುಗ್ಧರು ಅಂತ ಹೇಳ್ಬೋದು ಆ್ಯಕ್ಚುಲಿ ಅಲ್ವಾ. ಇದು ಚೈನಾ ಬಿಟ್ಟು ಅವ್ರಿಗೆ ಹೊರಗಡೆ ಪ್ರಪಂಚನೇ ಗೊತ್ತಿರಲ್ಲ. ಸ್ಕ್ಯಾನ್ ಮಾಡ್ತಾರೆ ನಮ್ಮ ಪಾಸ್ಪೋರ್ಟು. ಸೊ ಟಿಕೆಟ್ ಇದ್ದರೆ ನಮ್ಮ ಇದರಲ್ಲಿ ಅಲ್ಲಿ ಬರುತ್ತೆ, ಗ್ರೀನ್ ಬರುತ್ತೆ. ಫೇಲ್ ಆದ್ರೂ ಬಿಟ್ರೆ ಅತ್ಲಾಗೆ ಜೀಜಿ. ಓ ಚಿನ್ನು, ಇವಾಗ ಹಿಂಗೆ ಹೋಗ್ಬೇಕು. ಅಯ್ಯೋ ಚಿನ್ನು, ಎಕ್ಸಿಲೇಟರ್ ವರ್ಕ್ ಆಗ್ತಾ ಇದೆಯಾ? ವರ್ಕ್ ಆಗ್ತಾ ಇದೆ. ಅಪ್ಪ ದೇವ್ರೆ, ನನಗೆ ನೈಟ್ ಮೇರ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ಹೋಗಜ್ಜಿ ಇರೋದೇ ಪ್ಲಾಟ್ಫಾರ್ಮು. ಎದುರ್ಕೋತವ್ರೆ ಎಲಿವೇಟರ್ ಇಳಿಯೋಕ್ಕೆ ಅಲ್ವಾ? ನೋಡಲ್ಲಿ ಎಷ್ಟು ಹೆದರ್ಕೋತಾ ಇದಾರೆ. ಅದಕ್ಕೆ ಇವ್ರು ನಿಂತ್ಕೊಂಡ್ಬಿಟ್ಟವ್ರೆ. ಎಷ್ಟು ಮುಗ್ದ್ರು ಗೊತ್ತಾ, ಎಲಿವೇಟ್ರಲ್ಲಿ ಇಳ್ಕೊಳಕ್ಕೆ ಎದುರ್ಕೋತಾವ್ರು ಇವರು ಅಜ್ಜಿದಿರು. ನೋಡಿ ಅಲ್ಲಿ ಪಾಪ ಅಜ್ಜಿದಿರು ಒಬ್ಬರೇ ಎಲ್ಲ, ಚಿಕ್ಕ ಜನ ಮಕ್ಕಳು ಅಷ್ಟೇ. ಚಿನ್ನು, ಚೈನಾ ನಾವು ಏನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಎಲ್ಲ ದೇಶದವ್ರು ಹಿಂಗೆಪ್ಪ. US ಅಂತೂ ಹೋಗ್ಬಿಡ್ತಾರ ಬ್ಲಾಗರ್ಸ್ಗಳು, ಬರೀ ಐಫೈನ ತೋರಿಸ್ತಾರೆ. ಯಾಕೆ ಇದನ್ನ ತೋರ್ಸಕ್ಕಾಗಲ್ವಾ? ಉಳ್ಕೊಳ್ಳೇಬೇಕಲ್ಲ ಕಂಟ್ರಿಗೆ ಹೋದ್ರೆ. ರಿಯಾಲಿಟಿ ತೋರ್ಸಕ್ಕೆ ಯಾರಿಗೂ ಇಷ್ಟ ಇಲ್ಲ. ಪಾಪ ಚೈನಾದವರು ಮುಗ್ದ್ರು ಜನ. ಅವ್ರಿಗೆ ಪಾಕಿಸ್ತಾನ ಅಂತ ಒಂದು ದೇಶ ಇದೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಸಪೋರ್ಟ್ ಪಾಕಿಸ್ತಾನ ಅಂತ ಬಡ್ಕೋತಾರೆ. ಆ ಭಿಕ್ಷಕ್ ದೇಶಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದ್ದಾರೆ ಇಲ್ಲೂ, ಇವ್ರೇನು ಕಮ್ಮಿ ಏನಿಲ್ಲ. ಬಟ್ ಎಜುಕೇಟೆಡ್ ಫೂಲ್ಸ್ ಅಂತ ಹೇಳ್ತಾರೆ. ಎಜುಕೇಟೆಡ್ ಫೂಲ್ಸ್, ಅನ್ಎಜುಕೇಟೆಡ್ ಅವ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಗ್ದ್ರೆ ಹೇಳ್ಬೇಕು ಅಂದರೆ ಅರ್ಧಂಬರ್ಧ ತಿಳಿದಿರೋರು, ಅರ್ಧಂಬರ್ಧ ಮಡಿಕೇರಿಗಳೇ ಆಡೋದಂಗೆ. ಚೈನಾದು ಒಂದು ಹೊಸ ದೃಷ್ಟಿಕೋನ ದೇಶದ ಬಗ್ಗೆ, ಮೀಡಿಯಾ ಬಗ್ಗೆ. ಇದೊಂದೇ ಇಂಡಿಯಾ ಮೀಡಿಯಾ ಅಲ್ಲ, ಫಾರಿನ್ ಮೀಡಿಯಾ ಬಗ್ಗೆ, ಮತ್ತು ಫಾರಿನ್ ಟಿಕ್ಟಾಕರ್ಸ್, ಬ್ಲಾಗರ್ಸ್, ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ನನಗೆ ಇದೇ ಚೇಂಜ್ ಮಾಡ್ತಾ ಇದೆ. ಇಲ್ಲಿ ಜನಗಳು ಹೆಂಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಗುರು, ಹಳ್ಳಿ ಜನಗಳು. ನೆನ್ನೆ ಆಶಾ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಜ್ಜಿ ಬಗ್ಗೆ ನೋಡ್ತಾ ಇದ್ದು, ಏನೋ ಮಾಡ್ತಾವಳಲ್ಲ ಈ ಹುಡುಗಿ ಅಂತ. ಅದಿತಿ ದೇವೋಭವ ನೋಡಿದೆ ಆ್ಯಕ್ಚುಲಿ ನಾನಿಲ್ಲಿ. ಚೈನಾಗ ನಮ್ಗೆ ಏನೇನೋ ತೋರಿಸ್ತಾ ಇದೆ ಎಲ್ಲ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಪ್ರಪಂಚದ ಬಗ್ಗೆ, ಜನಗಳ ಬಗ್ಗೆ. ನಾವು ದೇಶ ನೋಡೋಕ್ಕಿಂತ ಜನ ನೋಡ್ತಾ ಇದ್ದೀವಿ, ಅವ್ರ ಕಲ್ಚರ್ ನೋಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇದು ಉಗಿತಾರೆ ಜಾಸ್ತಿ ಜನ ಇಂಡಿಯಾ ಥರ ಉಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಸೊ ನೋಡಿದ್ರ ಒಂದು ದೇಶಕ್ಕೆ ಬಂದರೆ ಉಗಿದಾಗ ಎಷ್ಟು ಅಸಹ್ಯ ಫೀಲ್ ಆಗುತ್ತೆ ಬೇರೆಯವ್ರಿಗೆ. ನಮ್ಮ ದೇಶದಲ್ಲೂ ಅಷ್ಟೇ ಉಕ್ಕೊಂಡು ತಿರುಗಾಡ್ತಾರೆ. ಎಲ್ಲರೂ ಸ್ಟಾಪ್ ಮಾಡ್ಬೇಕು ಇದನ್ನು. ಸ್ಲೀಪರ್ ಕೋಚ್ ಟ್ರೈನು ನಮ್ಗೆ ಹೆಂಗಿರುತ್ತೆ,
ಸೊ ಪ್ಲಾಟ್ಫಾರ್ಮ್ 13, 14 ನಮ್ಮದು. ಪ್ರತಿ ಒಂದು ಪ್ಲಾಟ್ಫಾರ್ಮಲ್ಲೂ ಹೊರಗಡೆ ಬರ್ತಾರೆ, ಟಿಕೆಟ್ ಚೆಕ್ ಮಾಡ್ಕೋತಾರೆ, ಒಳಗಡೆ ಬರ್ಕೊಂಡು ಹೋಗ್ತಾರೆ. ಚೆಕ್ ಮಾಡ್ತಾವ್ರೆ. ತುಂಬ ರಶ್ ಇಲ್ಲಲ್ಲ ಈ ಟ್ರೈನು? ಇಲ್ಲ, ಇದು ನಮ್ಗೆ ಅಲ್ಲಿ ಮುಂದೆ ಇದು ಇಂಟರ್ಮೀಡಿಯೇಟ್ ಸ್ಟಾಪು, ಮೇನ್ ಸ್ಟಾಪ್ ಅಲ್ಲ. ಚೆಕ್ ಮಾಡಿದ್ಲಾ? ಸೀಟ್ ಹೆಂಗೆ ಅಸೈನ್ ಮಾಡ್ತಾರೆ ಗೊತ್ತಾ? ನಾವು ಕೇಳೋಕ್ಕಾರ ಅಸೈನ್ ಮಾಡಲ್ಲ ಅವರು, ಯಾಕಂದ್ರೆ ಇಲ್ಲಿ ಸೀಟ್ ಸಿಗೋದು ದೊಡ್ಡ ವಿಷಯ. ಕಿರಣ್ ಇಲ್ಲ ಐತೆ, ನನಗಿಲ್ಲ ಐತೆ. ಅದು ಮಿಡಲ್ ಬರ್ತ್ ಕೊಟ್ಟವ್ರೆ. ಅದನ್ನು ಅದು ಹೆಂಗಿದೆ ಗೊತ್ತಾ? 6 ಇದೆ, 6 ಬೆಡ್ ಇದೆ. ಹೆಂಗೂರು 6 ಬೆಡ್ಡಲ್ಲಿ ಮಲ್ಕೋತಾರೆ. ಕೂತ್ಕೊಬೇಕಷ್ಟೇ ಚಿನ್ನು, ಮಲ್ಗಕ್ಕಂತೂ ಆಗಲ್ಲ. ಕೆಳಗಡೆ ಯಾರು ಇಲ್ವಾ ಸಸ್ಯ? ಯಾರು ಇಲ್ಲ ಅನ್ಸುತ್ತೆ ಇಲ್ಲಿ. ಯಾರು ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲ, ಶೂ ಬಿಟ್ಟವನಲ್ಲ ಇಲ್ಲಿ, ಶೂ ಬಿಟ್ಟವನ್ ಇಲ್ಲಿ. ಹಿಂಗಿದೆ ಗುರು, ಹೆಂಗುರು ಇಲ್ಲಿ ಹತ್ತದು ಮೇಲ್ಗಡೆ. ಕಾಮಿಡಿ ಚಿನ್ನು. ಅದು ಹೈಟ್ವರೆಗೂ ಕೊಟ್ಟವ್ರು ನೋಡು. ಅಲ್ಲಿ 2 ಹೈಟು, 2 ಬೆಡ್ಡು, ಇಲ್ಲಿ 2 ಬೆಡ್ಡು, ಇಲ್ಲಿ 2 ಬೆಡ್ಡು. ಅರೆ ಏನಕ್ಕೆ ಸಪ್ರೇಟಾಗಿ ಕೊಟ್ಟವ್ರೆ? ಫುಲ್ ಔಟ್ ಆಗಿರ್ಬೇಕೇನೋ ಅಲ್ವಾ? ಹಂಗಾರೆ ಯಾರು ಬರ್ತಾರೆ ಜನ. 3.5 ಅವರ್ ಇದೆಯಲ್ಲ, ಬಂದೇ ಬರ್ತಾರೆ ಜನ. ಎಕ್ಸಾಕ್ಟ್ಲಿ. ಓಕೆ, ಸೆಟಲ್ ಆಗೋಣ. ಆದ್ರೆ ಒಂದು ವಿಷಯ ಅಂದ್ರೆ ಇದರೊಳಗೆ ಅಟ್ಲೀಸ್ಟ್ ಬ್ಯಾಗ್ ಇಟ್ಕೊಬೋದು ಕಿರಣ ಅಲ್ವಾ? ಬ್ಯಾಗ್ ಇಟ್ಕೊಳಕ್ ಜಾಗ ಇದೆ. ಬ್ಯಾಗ್ ಇಟ್ಕೊಳಕ್ಕೂ ಜಾಗ ಇಲ್ಲ ಅಂದ್ರೆ ಹಿಂಸೆ ಆಗೋದು. ಕುತ್ಕೊಳಕ್ ಜಾಗ ಕೊಟ್ಟವ್ರೆ. ನಮ್ಗೇನೆ ಇಲ್ಲ, ಬೇರೆಯವ್ರಿಗ? ಇಲ್ಲ, ನಾವೇ ಬಂದು ಕುತ್ಕೊಬೋದು. ಹೌದಾ? ತಿಂತಾರೆ ಡೈನಿಂಗ್ ಟೇಬಲ್. ಓ, ಡೈನಿಂಗ್ ಟೇಬಲ್ ಇದು. ಚುನು ಚೆನ್ನಾಗಿದೆ ಚಿನ್ನು. ಏನೇನು ಕೊಟ್ಟಿದ್ದಾರೆ ತೋರಿಸು. ಎಲ್ಲ ಪಿಲ್ಲೋಗಳು, ಬೆಡ್ಶೀಟ್ ಕೊಟ್ಟವ್ರೆ. ಕ್ವಿಲ್ಟ್ ಪಿಲ್ಲೋ ಮತ್ತೆ ಕ್ವಿಲ್ಟ್ ಬೆಡ್ಶೀಟ್. ಓಕೆ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಹಾರ್ಡ್ ಬೆಡ್ ನೋಡಿ, ಈ ಥರ ಇದೆ ಬೆಡ್. ಕ್ಲೀನ್ ಆಗಿದೆ ಚಿನ್ನು. ನಾನು ಕ್ಲೀನಾಗಿರಲ್ಲ ಅಂದ್ಕೊಂಡಿದ್ದೆ. ಎಕ್ಸಾಕ್ಟಾಗಿ 11:22ಕ್ಕೆ ನಮ್ಮ ಟ್ರೈನ್ ಇದ್ದಿದ್ದು. ಟಕಾರ್ ಅಂತ ಬಿಡ್ತು. ಆಶಾ ಪಾಪ ಒದ್ದಾಡ್ತಾವಳೆ, ಎಲ್ಲಿ ಕೂತ್ಕೊಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಮಗೆ. ಇದೊಂದು ಸ್ವಲ್ಪ ಕೂಲಾಗಿದೆ, ಇಲ್ಲಿ ಗಲಾಟೆ ಇಲ್ಲ ಅಲ್ವಾ? ಮೇಲ್ಗಡೆ ಹತ್ತಿಕೊಂಡು ಹೋಗಬೇಕು. ಜೈ ಆಂಜನೇಯ. ಹೆಂಗ್ ಹತ್ತದ ಇವಾಗ? ಹತ್ತು ಹೇಳ್ತೀನಿ. ತಲೆ ಹುಷಾರ್ ಚಿನ್ನು, ಅಲ್ಲಿ ಮುಂದೆ ಕಬ್ಬಣ ಇದೆ. ಆಯ್ತಲ್ಲ, ಹೆಗರ್ಕೋ ಹೇಳ್ತೀನಿ. ನಿಜವಾಗ್ಲೂ ನಾನು ಹಿಂಗೆ ಹತ್ಬಿಡ್ತೀನಿ ಬೇಕಾರೆ. ಮಾಡ್ತಾವಳ ಆಶಾ ಓಡ್ ಸಾಹಸ ಪಡ್ತಾವಳ. ಚಿನ್ನು ತಲೆ ಹುಷಾರು. ಅಷ್ಟೇನಾ? ಅಪ್ಪ ನಾನು ಇಲ್ಲೇ ಜಂಪ್ ಹೊಡಿತೀನಿ ಗುರು, ಹತ್ತಕ್ಕಾಗಲ್ಲ ಅದೆಲ್ಲ. ಅಲ್ಲಿ ನೋಡಿ ಜಾರ್ಜು. ಚಿನ್ನು ಒಳ್ಳೆ ವ್ಯೂ. ಕಿರಣ್ ಮಲ್ಕೊಂಡು ಇಲ್ಲಿ ಕೂತ್ಕೊಳಕ್ಕಾಗಲ್ಲ ನೋಡಿ, ಇಲ್ಲಿ ನಿಂತ್ಕೊಬೇಕು, ಮಲ್ಕೊಬೇಕು. ಕೆಳಗಡೆ ಮಾತ್ರ ಕೂತ್ಕೋದಕ್ಕೆ ಸಾಧ್ಯ ಅಲ್ವಾ? ಎಸ್ ವರ್ಕೊಂಡು ಕೂತ್ಕೋಬೇಕಷ್ಟೇ. ಮೊಟ್ಟೆ ಮರಿ ಥರ ಆಗ್ಬಿಟ್ಟಿದ್ದೀನಿ ಹಿಂಗೇನೆ. ಚಲೋ, ಹೆಂಗಿದೆ? ಸೆಟಲ್ಡ್. ಹಿಂದೆ ಫುಲ್ಲು ವ್ಯೂ. ಚಲೋ, ಬೆಡ್ ಎಲ್ಲ ಚೆನ್ನಾಗಿದ್ಯಾ? ಕಲ್ ಬೆಡ್, ಹಾರ್ಡ್ ಬೆಡ್. ಅರೆ ವ್ಯೂ ಸಖತ್ತಾಗಿದೆ. ಹಿಂದೆ ಮುಂದೆ ಎಲ್ಲ ಹೊಡ್ಕೊಂಡು ತಿರ್ಗಾಡ್ತಾ ಇದೆಯಾ? ಇವರೆಲ್ಲ ಪುಳ್ಳ ಇಷ್ಟ ಇರ್ತಾರೆ ಗುರು. ಅಯ್ಯೋ ಕಾಮಿಡಿ ಗುರು. ನಿಮ್ಗೆ ಇನ್ನೊಂದು ಹೇಳಬೇಕು, ಚೈನಾದವರು ಹೆಂಗೆ ಇಷ್ಟೊಂದು ಬುಲೆಟ್ ಟ್ರೈನ್ ಬಿಲ್ಡ್ ಮಾಡ್ತಾರೆ ಅಂತ. ಚೈನಾದವರು 1 ವರ್ಷಕ್ಕೆ 5,000 to 10,000 ಕಿಲೋಮೀಟರ್ ಬುಲೆಟ್ ಟ್ರೈನ್ ಬಿಲ್ಡ್ ಮಾಡ್ತಾರೆ. ಎಂತಕ್ಕೆ ಅಂದರೆ ಇವರು ಒಂದು ಸ್ಟ್ಯಾಂಡರ್ಡ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರದ್ದು ಯಾವುದೇ ಐಟಮ್ಸ್ ಆಗಲಿ ಏನೇ ಆಗಲಿ ಬೇರೆ ದೇಶದ ಮೇಲೆ ಇವ್ರು ಡಿಪೆಂಡ್ ಆಗಲ್ಲ. ಎಲ್ಲ ಅವ್ರ ದೇಶದಲ್ಲೇ ಉತ್ಪನ್ನ ಮಾಡ್ಕೋತಾರೆ. ಬೇರೆ ದೇಶದಿಂದ ಅದು ಬರಬೇಕು ಇದು ಬರಬೇಕು ಅನ್ನೋ ಕಾಯ ಪ್ರಸಂಗ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಸೆಟಪ್ ಮಾಡಿಕೊಂಡು ಬುಲೆಟ್ ಟ್ರೈನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ. ಯಾಕಂದರೆ ಇವ್ರಿಗೆ ಏನೇನು ಬೇಕು ಬುಲೆಟ್ ಟ್ರೈನ್ ಸೆಟಪ್ ಮಾಡೋಕ್ಕೆ ಎಲ್ಲ ಐಟಮ್ಗಳು ಇವ್ರ ದೇಶದಲ್ಲೇ ತಯಾರಿಸ್ತಾರೆ, ಇವ್ರ ದೇಶದಲ್ಲೇ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇವರು ಇಷ್ಟು ಬೇಗ ಒಂದು ಬುಲೆಟ್ ಟ್ರೈನ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ, ಟ್ರ್ಯಾಕು ಹಾಕಿ. ಆದರೆ ಬೇರೆ ದೇಶಗಳವ್ರದ್ದೆಲ್ಲ ಏನು ಪ್ರಾಬ್ಲಮ್ ಅಂದರೆ, ಅಯ್ಯೋ ಆ ಐಟಮ್ ಆ ದೇಶದಿಂದ ಬರಬೇಕು, ಈ ಐಟಮ್ ಈ ದೇಶದಿಂದ ಬರಬೇಕು, ಇಂಪೋರ್ಟ್ ಮಾಡ್ಕೊಬೇಕು, ಅದಕ್ಕೆ ದುಡ್ಡು ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು, ಅದರಿಂದ ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ಇವರು ಕಮ್ಮಿ ದುಡ್ಡಲ್ಲಿ ಬೇಗ ಬುಲೆಟ್ ಟ್ರೈನು ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಒಂದು ಸ್ಟ್ಯಾಂಡರ್ಡ್ ಸೆಟಪ್ ಮಾಡ್ಕೊಂಡು ಆ ಸ್ಟ್ಯಾಂಡರ್ಡ್ ಪ್ರಕಾರ ಬುಲೆಟ್ ಟಕ ಅಂತ ಬಿಲ್ಡ್ ಮಾಡ್ಕೊಂಡು ಹೋಗ್ತಾವ್ರೆ. ಇದು ಒಂದೇ ಇಲ್ಲ, ಇವರು ಟ್ರೈನ್ ಟ್ರ್ಯಾಕ್ಸ್ಗಳನ್ನ ಆಫ್ರಿಕಾಲಿ, ಅಫ್ಘಾನಿಸ್ತಾನಲ್ಲಿ ಮತ್ತು ಥೈಲ್ಯಾಂಡಲ್ಲಿ ಎಷ್ಟೊಂದು ಏಷ್ಯನ್ ಕಂಟ್ರೀಸಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು ಸದ್ಯಕ್ಕೆ ನಾನು ರೆಸ್ಟ್ ತಗೊಳ್ತೀನಿ, ಆಶಾನ್ ರೆಸ್ಟ್ ತಗೊಳ್ತೀವಿ. ಆಮೇಲೆ ಟಾಯ್ಲೆಟ್ ಗಿಲೆಟ್ ಎಲ್ಲ ತೋರಿಸ್ಕೊಬರ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಪಾಪ ಎಷ್ಟು ಜನ ಮಲ್ಕೊಂಡವ್ರೆ. ನಾನು ಮಲ್ಕೊತೀನಿ ಈಗ ಸ್ವಲ್ಪ ಹೊತ್ತು. ಹತ್ತಕ್ಕೆ ಒಳ್ಳೆ ಸಾಹಸ ಪಡಬೇಕು. ಇಲ್ಲಿ ತಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂದೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಬೇಕು. ಅಂದರೆ ಹಿಂಗೆ ನೋಡಿ, ಹಿಂಗೆ ಮಲ್ಕೊಂಡು ಒಳ್ಳೆ ವ್ಯೂ ಇದೆ. ಹಿಂಗೆ ವ್ಯೂ ನೋಡ್ಕೊಂಡು ಕೂತ್ಕೊಬೋದು. ಆಶಾ ಇಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಇದು ಟ್ರೈನ್ ಜರ್ನಿದು.
ಇವಾಗ ಮಲ್ಕೊಂಡು ರಿಲ್ಯಾಕ್ಸ್ ಆಗ್ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು. ಏನು ವ್ಯವಸಾಯ ಮಾಡಿದ್ದಾರೆ ಗೊತ್ತಾ ಇವ್ರು, ಎಲ್ಲ ಕಡೆ ಹಳ್ಳಿಗಳ ಕಡೆ ಎಲ್ಲ ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ. ಜಾರ್ಜ್ ನೋಡಿ ಹೆಂಗಿದೆ, ಅಮೇಝಿಂಗ್ ಆಗಿದೆ ಗುರು, ಬ್ಯೂಟಿಫುಲ್ ಆಗಿದೆ ಮಾತ್ರ ಅಲ್ವಾ ಕಿರಣ್. ಸಖತ್ತಾಗಿ ಬೆಳೆದವ್ರೆ. ಚೈನಾ ಹಳ್ಳಿಗಳು ನೋಡಬೇಕು ಗುರು. ಆ ನೀರು ಎಷ್ಟು ದೂರದಿಂದ ಬರ್ತದೆ ಜಾರ್ಜ್ ವಾಟರ್. ಕ್ಲೀನಾಗಿದೆ ಟ್ರೈನ್ ಆ್ಯಕ್ಚುಲಿ. ಆಮೇಲೆ ಜನಗಳು ಕತ್ಲ ಇಲ್ಲ. ಟ್ರೈನಲ್ಲಿ ಬಾತ್ರೂಮ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀರು ಫೆಸಿಲಿಟಿ ಕೊಟ್ಟಿದ್ದಾರೆ. ಡ್ರಿಂಕಿಂಗ್ ವಾಟ್ರು ಬರುತ್ತೆ, ನೀರು ತಣ್ಣಗಿರೋ ನೀರು. ಅದಾದಮೇಲೆ ಇದು ಟ್ರೈನ್ ಮಾಸ್ಟರ್ ಕೂತ್ಕೊಳ್ಳೋಕ್ಕೆ ಜಾಗ. ಇಲ್ಲಿ ಟಾಯ್ಲೆಟ್ ಇದೆ, ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಗಳು, ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟು ಫುಲ್ಲು. ಆಮೇಲೆ ಇಲ್ಲಿ ನೀರು ಬರೋ ವ್ಯವಸ್ಥೆ ಇದೆ. ಇಲ್ಲಿ ಟಿಶ್ಯೂ ಪೇಪರ್ ಇಟ್ಟವ್ರೆ. ನೀರಿಲ್ಲ ಗುರು, ಬಿಡೆಟ್ ಇಲ್ಲ, ಅಂದರೆ ತೊಳ್ಕೊಳ್ಳೋಕ್ಕೆ ನೀರಿಲ್ಲ. ಇಲ್ಲೂ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಆ್ಯಕ್ಚುಲಿ ಒಳ್ಳೆಯದೆ. ಅದು ಕ್ಲೀನಾಗಿದೆ ಟಾಯ್ಲೆಟು ನೋಡಿ, ಕ್ಲೀನಾಗಿದೆ. ಫ್ರೆಶ್ ಬರೋಣ. ಕ್ಲೀನಾಗಿದೆ ಗುರು ಟಾಯ್ಲೆಟು. ಒಂದು ಮಿರರ್ ಬೇರೆ ಇಟ್ಟವ್ರು ಇಲ್ಲಿ. ಚೆನ್ನಾಗಿದೆ ಟಾಯ್ಲೆಟ್, ಇಂಡಿಯನ್ ಸ್ಟೈಲ್ ಟಾಯ್ಲೆಟು. ಮೇನ್ ಅಂದರೆ ಕ್ಲೀನಾಗಿದೆ. ನಮ್ಮ ಟಾಯ್ಲೆಟ್ಗಳಲ್ಲಿ ಹೋಗೋಕ್ಕಾಗಲ್ಲ ಗುರು, ಅಷ್ಟು ಗಲೀಜಾಗಿರುತ್ತೆ. ಆದರೆ ಈ ಟಾಯ್ಲೆಟು ಕ್ಲೀನಾಗಿದೆ ನೋಡಿ ಹಿಂಗೆ. ಸೊ ಪ್ರೈಸ್ ಬಗ್ಗೆ ಹೇಳ್ತಾ ಇದೆ. ಈ ಟ್ರೈನ್ಗೆ ನಾವು ಕೊಟ್ಟಿರೋದು 600 ರೂಪಾಯಿ ಒಬ್ಬರಿಗೆ. ನನ್ನ ಆಶೆ ಇಬ್ಬರು ಸೇರಿಸಿ 1200 ರೂಪಾಯಿ ಆಯಿತು. 3.5 ಅವರ್ ಜರ್ನಿ 500 ಕಿಲೋಮೀಟ್ರಿಗೆ. ಆ್ಯಕ್ಚುಲಿ ಕಮ್ಮಿನೇ ಹೇಳ್ಕೊಬೇಕು ಅಂದರೆ. ಚೆನ್ನಾಗಿದೆ ಗುರು ಟ್ರೈನು. ಆಶಾ ಏನು ಮಾಡ್ತಾಳೆ ನೋಡೋಣ. ಅಕ್ಕ ಫುಲ್ ರಿಲ್ಯಾಕ್ಸ್ ಆಗಿಬಿಟ್ಟಿರ್ಬೇಕು. ಫುಲ್ ರಿಲ್ಯಾಕ್ಸಾ? ಫುಲ್ ರಿಲ್ಯಾಕ್ಸ್. ಸ್ನ್ಯಾಕ್ಸ್ ತೊಗೊಂಬಂದು ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಆರಾಮಾಗಿ ಮಲ್ಕೊಬೋದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಸೆಟ್ಲ್ ಆದಮೇಲೆ ಎ ಸಿ ಎಲ್ಲ ಚೆನ್ನಾಗಿ ಬರ್ತದೆ, ರಿಲ್ಯಾಕ್ಸ್ ಆಗ್ತಾ ಇದೆ ಆ್ಯಕ್ಚುಲಿ ಇವಾಗ. ಆದರೆ ಬರ್ತು ಕೇಳಿ ದುಡ್ಡು ಎಷ್ಟು ಕೊಟ್ಟಿದ್ದೀವಿ ಇದಕ್ಕೆ ಫಸ್ಟ್ ಆಫ್ ಆಲು? ಹೇಳಿದೆ ಅಲ್ಲೇ 1200 ರೂಪಾಯಿ ಅಷ್ಟೇ ಇಬ್ಬರಿಂದ. 600 ರೂಪಾಯಿ ಒಬ್ಬರಿಗೆ. ತುಂಬ ಕಮ್ಮಿ. ಗೊತ್ತಾ, ಕಮ್ಮಿ ದುಡ್ಡು ಇದು ಸೆಲ್ಔಟ್ ಆಗಿಬಿಡ್ತದೆ, ಸೋಲ್ಡ್ ಔಟ್ ಆಗಿಬಿಡ್ತದೆ, ಬೇಗ ಸಿಗೋದೇ ಇಲ್ಲ ನಮಗೆ. ಒಂದು ಸೀಟ್ ಖಾಲಿ ಇದೆ, ಒಂದು ಸೀಟ್ ಖಾಲಿ ಇಲ್ಲ. ಚೆನ್ನಾಗಿದೆ ಗುರು. ಬರ್ತಾವ್ರೆ ಜನಗಳು, ಹತ್ಕೋತಾರೆ, ಒಯ್ತಾವ್ರೆ. ಇದೊಂದು ಸ್ವಲ್ಪ ಕಾಮಾಗಿದೆ ಸ್ಲೀಪರ್ ಕೋಚು. ಆದರೆ ಇದಿದೆಯಲ್ಲ ಸೆಕೆಂಡ್ ಕ್ಲಾಸು, ಅದಂತೂ ಸಖತ್ ದರಿದ್ರವಾಗಿದೆ. ಆಶಕ್ಕ ಎಲ್ಲ ಹೇಳ್ಕೊಂಡೋಗ್ಬಿಟ್ಟವಳೆ. ಥ್ಯಾಂಕ್ ಯು. ಆಶಿಕ್ ಎಲ್ಲರೂ ಸಿಗರೇಟ್ ಏನು ಗೊತ್ತಾ, ಎಲ್ಲರೂ ಆ್ಯಕ್ಚುಲಿ ಆಫರ್ ಮಾಡಬೇಕಲ್ಲ ಏನಾದರೂ. ಅವ್ರಿಗೆ ಜಾಸ್ತಿ ತುಂಬ ಸಿಗರೇಟ್ ಸೇರ್ತಾರೆ ಆ್ಯಕ್ಚುಲಿ. ಸಿಗರೇಟ್ ಬೇಕಂದ್ರೆ ಸಿಗರೇಟ್ ಒಳ್ಳೆ ಉಪ್ಪಿನಕಾಯಿ ಥರ ಕೊಡ್ತಾ ಇರ್ತಾರೆ ಎಲ್ಲರಿಗೂ. ಓಕೆ, ಅಂದ್ರೆ ಕಾಮಿಡಿ ಚೆನ್ನಾಗೈತೆ ಅಲ್ವಾ? ಅಕ್ಕ ಅವನೊಬ್ಬ ಕೂತವ್ರೆ. ಹಲೋ. ಇವ್ರ ಹೆಸರು ಏನು ಅಂತ ತಿಳ್ಕೊಳ್ಳೋಣ ಆಯ್ತಾ? ಅದು ನನಗೂ ಒಂದು ಕುತೂಹಲ. ಸುಮ್ಮನೆ ಎಷ್ಟು ಹೇಳಿದ್ರು ಬಿಡಲ್ಲ. ವಾಟ್ ಈಸ್ ಯುವರ್ ನೇಮ್? ಕಿರಣ ಫ್ರೆಂಡ್ ಮಾಡ್ಕೊಂಡು ಎತ್ತಿದ ಕೈ. ಅದಕ್ಕೆ Asha， 我没懂，我们那个，等一下，我找个翻译啊。ಸಂಕವಿಚಿನ್ ಅಂತ ಅಕ್ಕ ಮಾತಾಡೋಯ್ತವ್ರೆ. ಚಿಕನ್ ಎಲ್ಲ ತಗೊಂಬಂದ್ರ ಅಕ್ಕ. ಬಿಸಿ ಸರ್ವಿಸ್ ಇರುತ್ತೆ ಕಿರಣ, ಪರವಾಗಿಲ್ಲ. ಸೊ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂಥರ ಮಜಾ. ಅಕ್ಕಪಕ್ಕದನ್ನ ಮಾತಾಡಿಸ್ಕೊಂಡು ಭಾಷೆ ಬಂದಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಅಕ್ಕ ಐಡಿ ಕಾರ್ಡ್ ಎಲ್ಲ ತೆಗೆದ್ಬಿಟ್ಲು. ಹಿಂಗೆ ಓದು. ಚೈನೀಸಲ್ಲಿ ಇದೆ, ಚೈನೀಸಲ್ಲಿ ಇದೆ ಇದು. ಹೇಳಿ, ನಿನ್ನ ಹೆಸರು ಹೇಳು. ನನ್ನ ಕಿರಣ್. 我听不懂。那我给你拍个抖音好吗？ಯಾರಿಗಾರ ಚೈನೀಸ್ ಲ್ಯಾಂಗ್ವೇಜ್ ಬಂದರೆ, ಮ್ಯಾಂಡರಿನ್ ಬಂದರೆ ಹೇಳಿ, ಏನು ಹೇಳ್ತಾರೆ ಅರ್ಥ ಆಯ್ತಲ್ಲ. ಟ್ರಾನ್ಸ್ಲೇಟ್ ಕೂಡ ಆಗ್ತಾ ಇಲ್ಲ ಆ್ಯಕ್ಚುಲಿ. ಮೈ ನೇಮ್ ಇಸ್ ಕಿರಣ್. 我的名字是 Kiran。我的名字是 Karen。跟你说呢，这是我们公司的。ಕಿರಣ ಬಿಡಲ್ಲ ಆಂಟಿ ನೀನು ಇವಾಗ. ಟಿಕ್ಟಾಕ್ ನೋ ಟಿಕ್ಟಾಕ್. ಏನು ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಟಿಕ್ಟಾಕ್ ಯೂಸ್ ಮಾಡ್ತಾರೆ. ಯಾರೇ ಆಗಲಿ ಪಕ್ಕದಲ್ಲಿ ಕೂತ್ಕೊಂಡ್ರು ಟಕ್ಕಂತ ಬಂದು ಒಂದು ಸ್ಟೋರಿ ತೊಗೊಂಡ್ಬಿಡೋದು ನಮ್ಮ ಹತ್ರ. ಓಕೆ, ಹಿಂಗೆ ಅನ್ನೋದು ಅಂತೀವಿ ನಾವು. ಟಿಕ್ಟಾಕ್ ಯೂಸ್ ಮಾಡ್ತಾರೆ ಇವ್ರು ಆ್ಯಕ್ಚುಲಿ. ಓ ಆಶಾ ಚಿನ್ನು, ಅಕ್ಕ ಏನು ಗೊತ್ತಾ ಕೆಲಸ ತೊಳಿಲಿ ತೋರಿಸ್ತೀನಿ.
ಅಕ್ಕಂದು ಕೆಲಸ ಡ್ರಿಲ್ ಮಾಡೋದಂತೆ ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಅಕ್ಕ ಅಂತಾರೆ ಅಕ್ಕನ ಕೆಲಸ. ನೈಸ್ ಹೆಂಗೆ ಟ್ರೈನ್ ಜರ್ನಿ ಬೋರ್ ಅಂತ ಆಗಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಇದು ಸಖತ್ತಾಗಿರುತ್ತೆ ಮಾತಾಡೋದು. ಇದಕ್ಕಿಂತ ಸೆಕೆಂಡ್ ಕ್ಲಾಸ್ಗೆ ಹೋಗಿದ್ವಿ ಗೊತ್ತಾ ನಾವು ಅವತ್ತು. ಸಖತ್ತಾಗಿತ್ತು, ಕೂತ್ಕೊಂಡಕ್ಕೆ ಅನ್ಕಂಫರ್ಟಬಲ್ ಆಗಿತ್ತು ಅಷ್ಟೇ. ಶಾರ್ಟ್ ಮಾಡೋದು ಅಕ್ಕ ನಿನ್ಗೆ ಹಲೋ ಹೇಳ್ತಾ ನಿನಗೆ ಮಾಡ್ತಾ ಇರೋದು ಇಂಡಿಯನ್ ಮ್ಯೂಸಿಕ್ ಹಾಕ್ಬಿಟ್ಟು ಚಿನ್ನು ನೋಡಿದ್ರೆ ಕೋತಿ ಆಡ್ಸಂಗ ಹಲೋ ಹಲೋ ನೀನು ಚಿನ್ನು ಇವಾಗ ಟಿಕ್ ಟಾಕ್ ಮಾಡಿಸ್ತಾ ಚಿನ್ನು ನಿನ್ನ ಹತ್ರ ಇಂಡಿಯನ್ ಮ್ಯೂಸಿಕ್ ಹಾಕ್ಸ್ಬಿಟ್ಟು ಟ್ರೈನಲ್ಲಿ ಟ್ರೈನ್ ಜರ್ನಿ ಮಜಾ ಆಗಿರುತ್ತೆ. ಸಖತ್ತಾಗಿ ಕಾಣಿಸ್ತಿದ್ದೀನಿ ಗೊತ್ತಾ ನಾನು ಫುಲ್ ಇದಾಗಿ. ಟ್ರೈನ್ ಜರ್ನಿ ಸಖತ್ತಾಗಿರುತ್ತೆ. ಚೆನ್ನಾಗಿತ್ತು ಚಿರಿ ಎಕ್ಸ್ಪೀರಿಯನ್ಸ್. ಏನು ಗೊತ್ತಾ ಇನ್ಸ್ಟೆಂಟ್ ನೋಡಕ್ಕೆ ಇಷ್ಟು ಚೆನ್ನಾಗಿ ಹಿಂಗಿರ್ತೀವ, ನೋಡಕ್ಕೆ ಏನು ಸೂಪರಾಗಿ ಕಾಣಿಸ್ತೀವಿ ಗೊತ್ತಾ. ಟಿಕ್ ಟಾಕ್ ಫಿಲ್ಟರ್ಗಳಲ್ಲಿ ನಾವಿಲ್ಲಿ ಫಿಲ್ಟರ್ ಹಾಕೋಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅದರೊಳಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ಮಾಧುರಿ ಟಿಕ್ ಟಾಕ್ ಟಕ್ ಅಂತ ಎತ್ಬಿಡ್ತಾರೆ ಇವರು. ಎತ್ಬಿಡ್ತಾರೆ ಇವರು ಆ್ಯಕ್ಚುಲಿ. ಅಷ್ಟು ಯೂಸ್ ಮಾಡ್ತಾರೆ ಇವರು ಗೊತ್ತಾ ಅವರು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ನಾವು ಅನ್ಕೋತೀವಿ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಬ್ಯಾನು ಹೆಂಗೂರು ಇವ್ರು ಇರ್ತಾರೆ ಅಂತ. ಫೇಸ್ಬುಕ್ ನಮ್ಗೆ ಒಂದು, ಬಟ್ ಚೈನಾದವ್ರಿಗೆ ಫೇಸ್ಬುಕ್ ಥರ ನಾನಾ ರೀತಿ ಸಾವಿರಾರು ಅಪ್ಲಿಕೇಶನ್ಸ್ ಇರುತ್ತೆ. ಅಷ್ಟು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇರುತ್ತೆ ಇವ್ರಿಗೆ. ಇವ್ರು ಜನ ಎಷ್ಟು ಜನ ಇದ್ದಾರಲ್ಲ, ತುಂಬಿಸ್ಬೇಕಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇವ್ರಿಗೆ. ಆಲ್ಮೋಸ್ಟ್ ರೀಚ್ ಆಗಿಲ್ಲ, ಇನ್ನೂ 2 ಅವರ್ ಇದೆ. ಆಶಾ ಫುಲ್ ಪೋಟ್ಕೊಂಡ್ಬಿಟ್ಟವಳೆ. ಅದು ಒಳ್ಳೆ ಸೀನ್ರಿ ಇದೆ. ಝಾಂಜಿಯಾಜಿ ಹತ್ತತ್ರ ಬರ್ತಾ 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 ಮೌಂಟನ್ಗಳು ದೊಡ್ಡದಾಗ್ತಾ ಇದೆ. ಒಳ್ಳೊಳ್ಳೆ ಮೌಂಟನ್ಗಳು ಕಾಣಿಸ್ತವೆ. ಇಲ್ಲಿಂದನೂ ವ್ಯೂ ಕಾಣಿಸ್ತದೆ ನೋಡಿ, ಏನು ಸಾಕಾಗಿದೆ ಮೌಂಟನ್ಗಳು. ಇವೆಲ್ಲ ಹಳ್ಳಿ ಮನೆಗಳು ನೋಡಿ ಕೆಳಗಡೆ. ಏನು ಸೀನ್ರಿ ಇದೆ ಗುರು ಇವ್ರದ್ದು ಅಂತೂ. ಸಿಟಿ ಬಿಟ್ಟು ಹೊರಗಡೆ ಬಂದರೆ ಅಂತೂ ಸಕ್ಕತ್ತಾಗಿದೆ. ಚೈನಾ ಔಟ್ಸ್ಕರ್ಟ್ಸ್ ಮಾತ್ರ ಹೆಂಗೆ ವ್ಯವಸಾಯ ಮಾಡಿದ್ದಾರೆ ನೋಡಿ. ಝಾಂಜಿಯಾಜಿಗೆ ಬಂದ್ವಿ ನಾವು. ರೈಸ್ ಫೀಲ್ಡ್ಸು ಎಲ್ಲ ತುಂಬ ಸಖತ್ತಾಗಿದೆ. ಏನಿದು ಚಿಕ್ಕ ಹಳ್ಳಿ ಅನಿಸುತ್ತಿದ್ದು. ಬ್ಲೂ ಕಲರ್ ಇಲ್ಲಿ ನೋಡಿ, ಇಲ್ಲಿ ರೈಸ್ ಫೀಲ್ಡ್ಸ್ ಹೆಂಗೆ ಬೆಳೆದವ್ರೆ. ವ್ಯವಸಾಯ ಚೆನ್ನಾಗಿ ಮಾಡೋರು ಗುರು, ಏನೇನೋ ವ್ಯವಸಾಯ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಏರಿಯಾ ಮಾತ್ರ. ಇವ್ರಿಗೆ ಎಷ್ಟೊಂದು ವೆಜಿಟೇರಿಯನ್ ಆಪ್ಷನ್ ಇದ್ರೂ ಕೂಡ ಯಾಕೆ ಓಡಾಡೋದು ಪಾಡೋದು ಎಲ್ಲ ತಿಂತಾರೆ ಇವರು. ವೆಜಿಟೇರಿಯನ್ ಸಖತ್ ಬೆಳೀತಾರೆ ಇಲ್ಲಿ. ಎಷ್ಟೋ ವೆಜಿಟೇರಿಯನ್ ಬೆಳೀತಾರೆ ಅಂತ ಅನ್ಕೊಂಡಿದ್ದೀರಾ. ಮಾಡ್ಕೊಂಡಿದ್ರೆ ಇಷ್ಟು ಜಾಗದಲ್ಲೇ. ಆದ್ರೂ ಏನು ಬಿಡಲ್ಲ ಗುರು, ಕಪ್ಪೆ ನೋಡೋದು ತಿಂದ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 4 ಅವರ್ ಜರ್ನಿ ಆಯಿತು. 4 ಅವರ್ ಜರ್ನಿ ಆದಮೇಲೆ ಎಲ್ಲಿಗಾಶ ಝಾಂಜಿಯಾಜಿಗೆ ಬಂದು ತಲುಪಿದ್ದೀವಿ. ಇವಾಗ ಕ್ಯಾಬ್ ತೊಗೊಂಡು ನಮ್ಮ ಹೋಟೆಲ್ ರೂಮ್ ಹೋಗಬೇಕು. ಅಷ್ಟೇ ಇಲ್ಲಿ ಏನು ಮಕ್ಳ ಥರ ಕೂತಿದ್ಯಾ? ಅಕ್ಕ ಫುಲ್ ಕರ್ಕಿ ಹೊಡಿತಾವಳೆ ಹೆಂಗರು. ಅಕ್ಕ ಫುಲ್ ಗೊರಕೆ ಹೊಡಿತಾವಳ. ಅಕ್ಕನ ಫುಲ್ ಗೊರಕೆ ಬತ್ತಾಯ್ತೆ ಸೌಂಡು ಪಾಪ. ನಾವು ಲಾಸ್ಟ್ ಟೈಮು ಟ್ರೈನಲ್ಲಿ ಕೂತ್ಕೊಂಡು ದಮ್ಮು ವಾಸನೆ ಅಂತಿದ್ವಿ ನೋಡಿ. ಇಲ್ಲಿ ಸ್ಮೋಕಿಂಗ್ ಏರಿಯಾ. ಸೊ ಹೊರಗಡೆ ಡೋರು ಇಲ್ಲ ಆಯಿತಾ. ಸೊ ಸ್ಮೋಕ್ ಮಾಡೋದೆಲ್ಲ ಒಳಗಡೆ ಬರುತ್ತೆ ಹಾಗೇನೆ. ಸೊ ಇದೊಂಥರ ಇಷ್ಟ ಆಗಲ್ಲ ನನಗೆ. ಅದೇ ಸ್ಮೋಕಿಂಗ್ ಏರಿಯಾ ಡೆಡಿಕೇಟೆಡ್ ಇದ್ದರೆ ಓಕೆ, ಬಟ್ ಎಷ್ಟು ದಮ್ ಹೊಡಿತಾರೆ ಗುರು. ಎಲ್ಲರೂ ತೆಗೆದಿರೋ ಕಳ್ಳೆಪುರಿ ಹಂಚೋ ಥರ ದಮ್ ತಗೊಳ್ಳಿ ಅಂತ ಕೊಡ್ತಾರೆ ಎಲ್ಲರಿಗೂ. ಅದು ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ಟಾಯ್ಲೆಟ್ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್, ಹಂಗೆ ಕೆರಡು ಓಪನ್ ಕುಲ್ಲ. ಇದು ಸೂಪರ್ ಆಗಿದೆ ಸ್ಟೇಷನ್ನು. ಎಸ್, ನಾವು ಇಷ್ಟ ತನಕ ಇದ್ದಿದ್ದು ಹಳ್ಳಿ. ಇದು ಝಾಂಜಿಯಾಜಿ. ಪ್ರಪಂಚದ ಅತಿ ಹೆಚ್ಚು ಟೂರಿಸ್ಟ್ಗಳು ಬರೋದು ಇದೇ ಜಾಗಕ್ಕೆ. ಚೈನಾದಲ್ಲೂ ಅಷ್ಟೇ ಅತಿ ಹೆಚ್ಚು ಟೂರಿಸ್ಟ್ಗಳು ಇದೇ ಜಾಗಕ್ಕೆ. ಅವತಾರ್ ಮೌಂಟನ್ಸ್ ಅಂತೀರಾ, ಏನೇನೋ ಇದೆ ಗುರು ಇಲ್ಲಿ. ವಿಚಿತ್ರ, ವಿಸ್ಮಯ, ನಿಗೂಢ, ಅಪರೂಪ, ರೋಮಾಂಚನಕಾರಿ. ಹೋಗೋಣ ಬನ್ನಿ ನೋಡೋಣ. ಸದ್ಯಕ್ಕೆ ಹೋಟೆಲ್ಗೆ ಹೋಗೋಣ. ವಾಯ್ಸ್ ಬರ್ತಾ ಇಲ್ಲ, ಊಟ ಇಲ್ಲ ಬೆಳಗ್ಗಿದ್ದ. ವೆಲ್ಕಮ್ ಟು ಝಾಂಜಿಯಾಜಿ. ಚೆನ್ನಾಗಿದೆ ಹೆಸರೇ, ಝಾಂಜಿಯಾಜಿ. ಏನಪ್ಪ ಇದನ್ನ ಕಲ್ತ್ಕೊಳ್ಬೇಕು, ಬಾಯಿ ಹೊಳ್ಳೋದ ಅನ್ನತ್ತೆ ಇದಕ್ಕೆ ಅಂತದೆ. ಆದರೆ ಅದ್ಭುತ ಜಾಗ ಇದು. ಏನು ಒಂದೊಂದು ಜಾಗನೂ ಹೆಂಗಿದೆ ಗೊತ್ತಾ. 5 ದಿನ ಇರ್ತೀವಿಲ್ಲ ನಾವು, 5 ರಿಂದ 6 ದಿನ.
ಏನಿದು ಇಷ್ಟೊಂದು ಜನ ಇಲ್ಲೇ ನೀನೇ ಹೇಳ್ದಲ್ಲ ಫುಲ್ ಟೂರಿಸ್ಟ್ ಜಾಸ್ತಿ ಇಲ್ಲಿ ಅಂತ ಅಲ್ವಾ. ಇಲ್ಲಿ ಫಾರಿನರ್ಸ್ ನೋಡ್ತೀವಿ ನಾವು ಜಾಸ್ತಿ, ಲೋಕಲ್ಸ್ಗೂ ಹೇಳಕ್ಕಾಗಲ್ಲ, ಲೋಕಲ್ಸೇ ಜಾಸ್ತಿ ಬಂದಿರ್ತಾರೆ, ಜಾಸ್ತಿ ತುಂಬಿರ್ತಾರೆ ಗುರು ನಮ್ಮ ಥರ ಅಲ್ವಾ. ಅಲ್ಲೇ ಗ್ರೂಪ್ ಟೂರ್ ಎಲ್ಲ ಹೆಂಗ್ ಕಾಯ್ಕೊಂಡು ನಿಂತವ್ರು ನೋಡಿ ಇಲ್ಲಿ. ನಾವು ಗ್ರೂಪ್ನ ವೆಲ್ಕಮ್ ಮಾಡ್ತೀವಲ್ಲ ಸ್ವಲ್ಪ ದಿನದಲ್ಲೇ. ನಮ್ಮ ಚೈನಾ ಗ್ರೂಪ್ ಬರುತ್ತೆ. ಚೈನಾ ಗ್ರೂಪ್ ಬರೋಕ್ಕಿಂತ ಮುಂಚೆ ನಾವು ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಕರ್ಕೊಳ್ಳೋದು. ಸಖತ್ ಹೊಡೆದಿದೆ ಗುರು ಸ್ಟೇಷನ್ ಇದು ಅಲ್ವಾ. ಇನ್ನೂ ಕೆಳಗಡೆ ಹೋಗ್ಬೇಕು ಮನ. ಟ್ರೈನ್ ಸ್ಟೇಷನ್ ಕೆಳಗಡೆ ಇಳಿದ ತಕ್ಷಣ ಆಕ್ಚುಲಿ ಹೊರಗಡೆ ಹೋಗ್ತಾರೆ. ಅವ್ರು ಏನು ಮಾಡಿದಾರೆ, ಪಾರ್ಕಿಂಗ್ ಅಂಡರ್ ಗ್ರೌಂಡಲ್ಲೇ ಇವರು ಟ್ಯಾಕ್ಸಿಗಳಿಗೆ ಬರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೇ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳಿದ್ದಾವೆ. ಮತ್ತು ಎಷ್ಟು ಜನ ನೋಡಿ, ಕಿರಣ ಇವಾಗ ಬುಕ್ ಮಾಡ್ತಾ ಇದ್ದಾನೆ. ಸಿಗ್ತಾ ಇದೆ ಮನ, ಇಲ್ಲೇ ಇರ್ತಾರೆ, ಟಕ 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 ಅಂತ ಬರ್ತಾರೆ. GD 11515 ಬರ್ತಾವನೆ. ಓಕೆ ಬಂದೇ ಬಿಟ್ಟ. ಎಷ್ಟು ದುಡ್ಡು ಗೊತ್ತಿಲ್ಲ, 50 60 ಏನೋ ಆಯ್ತು. 500 ರೂಪಾಯಿ 500 600 ರೂಪಾಯಿ ಆಯ್ತು. ಜಾಸ್ತಿ ಆಯ್ತು. ದೂರ ಇದೆ ಚಿನ್ನು. ಹೌದಾ, ತುಂಬಾ ದೂರ ಇದೆ, ತುಂಬಾ ರಶ್ ಚಿನ್ನು ಇಲ್ಲಿ. ಇಲ್ಲ ಕಿರಣ, ಆದ್ರೆ ಟಕ 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 ಅಂತ ಹೋಗ್ತಾವ್ರೆ ಅಲ್ವಾ. ಅಂದ್ರೆ ಗುಂಪು ಕಟ್ಕೊಂಡಿಲ್ಲ. ನಮ್ಮ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಹೆಂಗೆ ಆರ್ಗನೈಸ್ ಆಗಿದೆಯಲ್ಲ ಹಂಗೆ ಟಕ ಟಕ ಅಂತ ಕರ್ಕೊಂಡು ಇಲ್ಲೂ ಆರ್ಗನೈಸ್ಡ್ ಆಗಿದೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಮೌಂಟನ್ ಮಾತ್ರ. ಇದು ಸ್ಟಾರ್ಟಿಂಗ್ ಅಷ್ಟೇ, ಇದು ಟ್ರೈಲರ್. ಇನ್ನೂ ಪಿಕ್ಚರ್ ಅಭಿ ಬಾಕಿ ಇದೆ ಮುಂದೆ. ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ದ ಯಾವ ಇದು ಮನ್ಯೂನ್ ಅಂತೆ. ಈ ಏರಿಯಾದಲ್ಲೇನೆ ನಂಬರ್ 4 ಅಂತೆ 4 ಸ್ಟಾರ್ ಹೋಟೆಲ್ ಇದು. ಬಟ್ ಟಾಪ್ 4 ಅಂತೆ. ಬಟ್ ಅದೆಲ್ಲ ನಂಗೆ ಇಂಪಾರ್ಟೆಂಟ್. ಫಸ್ಟ್ ಕಾರ್ಗಳು ಹೋಗ್ಲಿ. ಓಕೆ 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 ಬಾ, ಫಸ್ಟ್ ಸೆಕೆಂಡ್ ಆಗಿ ಬೇಡ, ಆಮೇಲೆ ಬೇಡ ಹೊರಗಡೆಗೆ. ರೆಡಿ. ಏನು ಚಿನ್ನು ಅವಾರ್ಡ್ ಸಿಕ್ಕಿದೆಯಾ ಹೋಟೆಲ್ಗೆ ಅಂತ ಹಾಕೊಂಡವ್ರು ಅವರೇನೆ. ಅವಾರ್ಡ್ ಆಫ್ ದ ಇಲ್ಲ ಚಿನ್ನು ಕೊಟ್ಟಿರೋದು trip.com ಗ್ರೂಪರ್ ಕೊಟ್ಟಿರೋದು. ಇಲ್ಲಿ ಏನು ಗೊತ್ತಾ, ಚೈನಾದಲ್ಲಿ booking.com ಜಾಸ್ತಿ ವರ್ಕ್ ಆಗಲ್ಲ. ಚೈನಾದಲ್ಲಿ ಬಂದು trip.com ಅಲ್ಲಿ ಸಿಗೋಂಥ ಹೋಟೆಲ್ booking.com ಅಲ್ಲಿ ಒಂದೂ ಇರಲ್ಲ. ಹೋಟೆಲ್ ಒಂದೇ ಅಲ್ಲ, ಫ್ಲೈಟ್ಸು, ಟ್ರೈನು, ಹೋಟೆಲ್ಲು ಮತ್ತು ಪೇಮೆಂಟು ಎಲ್ಲ trip.com ಅಲ್ಲೇ ಮಾಡ್ಬೋದು. ಹೌದು, ಬೆಸ್ಟ್ ವೆಬ್ಸೈಟ್ ಆ್ಯಕ್ಚುಲಿ. ಸರ್ವಿಸ್ ಏನೇನೋ ಇದೆಯಂತ ಕೇಳ ಇಲ್ಲಿ. ಹೌದಾ, ಟೂರ್ ಎಲ್ಲ ಕೊಡ್ತಾರಂತೆ, ಫ್ರೀ ಟೂರ್ ಎಲ್ಲ. ಇಲ್ಲಿ ಲಿಫ್ಟಲ್ಲಿದೆ. ಓಕೆ, ಚೆನ್ನಾಗಿದೆ ಚಿನ್ನು ಹೋಟೆಲು. 4th ಬೆಸ್ಟ್. 2 ಬ್ಯಾಗು ನನ್ನ ಕೊಟ್ಟು ಹೆಂಗೆ ಹೋಯ್ತಾಳೆ ನೋಡು ಆಶಾ ಅಲ್ಲಿ. ಕಾಫಿ ಹಿಡ್ಕೊಂಡಿರೋದು ಆಶಾ, ಕಾಫಿಗೆ ಒಳ್ಳೆ ಬಾಂಬ್ ಹಿಡ್ಕೊಂಡಿರೋ ಥರ ಆಡ್ತಾವಳೆ. 2 ಬ್ಯಾಗು ನನ್ನ ಕೈಲಿ ಕೊಟ್ಬಿಟ್ಟವಳೆ. ನಡಿ, ಇದು ತಳ್ಳಕ್ಕೆ ಬೇರೆ ಆಗಲ್ಲ, ಇದು ಕಾರ್ಪೆಟ್ಟು. ಜಾಂಚೇಜಿ ಹೋಟೆಲ್ ರೂಮ್ಗೆ ಸ್ವಾಗತ ಸುಸ್ವಾಗತ. ಸೊ ಹೋಟೆಲ್ ರೂಮ್ ಅನ್ನೋದಕ್ಕಿಂತ ಇದು ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಬಂದ ತಕ್ಷಣ ಒಳ್ಳೆ ಸ್ಮೆಲ್ ಇದೆ. ಸೊ ರೂಮ್ ಟೂರ್ ಕೊಟ್ಬಿಡ್ಲ ಕ್ವಿಕ್ಕಾಗಿ ಸ್ಟಾರ್ಟಿಂಗಲ್ಲೇ ಬಾತ್ ಟವಲ್ಸ್ ಇಟ್ಟಿದ್ದಾರೆ. ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಆಮೇಲೆ ಸ್ಟಾರ್ಟಿಂಗಲ್ಲೇ ಬಾತ್ರೂಮ್ ಇದೆ. ಇಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ನನಗೆ ಇಷ್ಟ ಆಗಿದ್ದು ಏನು ಅಂದರೆ, ಸ್ನಾನ ಮಾಡೋದು ಒಂದು ಕಡೆ ನಮ್ಮ ಇಂಡಿಯಾ ಥರ, ಆಮೇಲೆ ಬಾತ್ರೂಮ್ ಹೋಗೋದು ಒಂದು ಕಡೆ. ಯುರೋಪಲ್ಲಿ ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿರ್ತಾರೆ. ಇಲ್ಲಿ ವಾಟರ್ ಓಕೆ, ಒಂದೊಂದು ಹೋಟೆಲ್ ರೂಮಲ್ಲಿ ವಾಟರ್ ಇರುತ್ತೆ ಆ್ಯಕ್ಚುಲಿ. ಟಿಶ್ಯೂ ಪೇಪರ್ ಇದೆ. ಹೌದಾ, ಅದೇ 4 ಸ್ಟಾರ್ ಹೋಟೆಲೆಲ್ಲ ಹಂಗೆ. ಪರವಾಗಿಲ್ಲ ಕಣ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಸ್ಪೇಷಿಯಸ್ ಆಗಿದೆ. ಆನಂದ್ ಮನೇನಾ ಫುಲ್ ಮಾರ್ಬಲ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಗುರು. 4 ಸ್ಟಾರ್ ಹೋಟೆಲು ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಹಿಂಗೆ ತಿರುಗಿಸಿದ್ರೆ ಎಂಟ್ರ್ ಆಗ್ತಿದಂಗೆ ಡಿಸೈನ್ ಚೆನ್ನಾಗಿದೆ ಆ್ಯಕ್ಚುಲಿ. ವರ್ಕ್ ಟೇಬಲ್ ಜೊತೆಗೆ ಟಿವಿ, ಆಮೇಲೆ ಬೆಡ್ ಮುಂದೆ ಸೋಫಾ. ಇದೊಂಥರ ಚೆನ್ನಾಗಿದೆ ಕಣ್ಣ ಕಾನ್ಸೆಪ್ಟ್ ಅಲ್ವಾ. ಚೈನೀಸ್ ಅವ್ರದ್ದು ಹಿಂಗೇನೆ ಬರುತ್ತಾ, ಸ್ವಲ್ಪ ಚಿಕ್ಕದಾಗಿ ಅಲ್ವಾ. ಚೆನ್ನಾಗಿದೆ ಕಾನ್ಸೆಪ್ಟ್, ಚೆನ್ನಾಗಿದೆ, ಡಿಸೈನೇ ಚೆನ್ನಾಗಿದೆ ಚಿನ್ನು. ನೋಡಿ ಹಿಂದೆ ಇದೆಲ್ಲ ಮಾಡಿರೋದು ಅವರು ಚೆನ್ನಾಗಿದೆ. ನಿಮಿಷ. ಆಮೇಲೆ ಇಲ್ಲಿ ಕಾಫಿ, ಅನ್ಲಿಮಿಟೆಡ್ ಕಾಫಿನಾ ಇಲ್ಲಿ ಕೆಳಗಡೆ ಕಾಫಿ ಇಟ್ಟಿದ್ದಾರೆ. ಎಷ್ಟು ಬೇಕಾದ್ರೆ ತಾವು ಮಾಡ್ಕೊಂಡು ಕುಡಿಬೋದು ಆ್ಯಕ್ಚುಲಿ. ಬಟ್ ಇದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ನನಗೆ? ಬನ್ನಿ 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 ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಫಸ್ಟ್ ವ್ಯೂನಾ, ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ನದಿ ಹರ್ಕೊಂಡು ಹೋಗ್ತಾ ಐತೆ.
ಎದುರುಗಡೆನೇ ಇವ್ರದ್ದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನೋ ಇದೆ, ಅದೇ ಸೀನ್ ನೋಡಿ ಹೆಂಗಿದೆ. ಫುಲ್ಲು ಜಾಂಗ್ದು ಸೀನ್ರಿ ಫುಲ್ ಕಾಣಿಸ್ತದೆ. ಬೆಟ್ಟ ಗುಡ್ಡ ಮೌಂಟೇನು. ಬೆಳಗ್ಗೆ ಫುಲ್ ಇಲ್ಲೆಲ್ಲ ಮೋಡ ಬರುತ್ತೆ. ಆ ಮೋಡ ನೋಡ್ಕೊಂಡು ಹಂಗೆ ಮಲ್ಕೊಬೋದು. ಆದರೆ ಅದಕ್ಕೂ ಇಷ್ಟವಾಗಿದ್ದೇನು ಆಶಂಗೆ ಅಂದರೆ ಇಲ್ಲಿ ಓಪನ್ ಜಕೂಸಿ, ಓಪನ್ ಶವರ್, ಓಪನ್ ಬಾತ್ ಹಿಂಗೆ ಫುಲ್ಲು. ಓಕೆ, ಇದು ಓಪನ್ ಆಗಲ್ವಾ? ಇದು ಕಿಟಕಿ ಓಪನ್ ಆಗಲ್ಲ, ಓಪನ್ ಆಗಲ್ಲ. ಓಕೆ, ಪ್ರೈವಸಿಗೋಸ್ಕರ. ಇನ್ನೇನು ಹಂಗೆ ಸಾಲ ಮಾಡಕ್ ಬಿಡ್ತಾರಾ ಓಪನ್ ಆಗಿ? ಸೊ ಹೊರಗಡೆ ಕೂಡ ಬಾತ್ ಟಬ್ ಇದೆ. ಬಾತ್ ಟಬ್ ಆದ್ರೆ ನನಗೆ ವ್ಯೂ ಇಷ್ಟ ಆಗಿದ್ದು ಈ ವ್ಯೂ ಮಾತ್ರ. ಆಮೇಲೆ ಇಲ್ಲಿ ಸ್ಕ್ರೀನು ಇದೆ, ಸ್ಕ್ರೀನ್ ಹಾಕೊಂಡು ಸ್ನಾನ ಮಾಡೋದು. ಆಮೇಲೆ ನಾವು ಎಲ್ಲ ಚೈನೀಸ್ ಬಿಲ್ಡಿಂಗ್ಗಳು ಲೈಟ್ಸ್ಗಳು ನೋಡ್ತಾ ಇದ್ವಿ, ಹೆಂಗೆ ಹಾಕ್ತಾರೆ ಇವ್ರು ಲೈಟ್ಸು ಅಂತ. ಇಲ್ಲಿ ಹಾಕೋರು ನೋಡಿ ಇಲ್ಲಿ. ಸೊ ಈ ಥರ ಲೈಟ್ಸು ಎಲ್ಲ ಚೈನೀಸ್ ಬಿಲ್ಡಿಂಗು ಈ ಥರ ಲೈಟ್ಸ್ಗಳು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಕಿರಣ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಗೊತ್ತಾ, ಎಲ್ಲ ಚೈನೀಸ್ ಹೋಟೆಲ್ ಒಂದು ಕಾಮನ್ ಆಗಿ ಇಟ್ಟಿರ್ತಾರೆ. ಏನು ಗೊತ್ತಾ ಅದು? ಬನ್ನಿ ತೋರಿಸ್ತೀನಿ. ಏನದು? ಬಾ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಇಟ್ಟಿದ್ದಾರೆ ಕಿರಣ್. ಆಕ್ಸಿಜನ್ ಮಾಸ್ಕ್? ಇದೇನೋ ಆಕ್ಸಿಜನ್ ಮಾಸ್ಕ್. ಕೊರೋನಾ ಆದ್ಮೇಲೆ ಇಟ್ಟಿರೋದು ಇದನ್ನ. ಏನೋ ಅಪ್ಪ, ಸರ್ವೈವಲ್ ಕಿಟ್ ತರ ಎಲ್ಲ ಹೋಟೆಲ್ ರೂಮ್. ಇದು ನಮ್ಮ 3ನೇ ಹೋಟೆಲ್ ರೂಮ್ ಚೈನಾದಲ್ಲಿ. ಎಲ್ಲದರಲ್ಲೂ 2 ಈ ಥರ ಇಟ್ಬಿಟ್ಟಿದ್ದಾರೆ ಅಲ್ವಾ? 2 ಇಟ್ಟಿದ್ದಾರೆ. ಯಾರಿಗಾರು ಗೊತ್ತಿದ್ರೆ ಇದೇನು, ನಾನು ನೋಡಿದ್ರೆ ಪ್ರಕಾರ ಇದೇನೋ ಒಂಥರ ಕೊರೋನಾ ಮಾಸ್ಕ್ ಥರನೋ ಆಕ್ಸಿಜನ್ ಮಾಸ್ಕ್ ಥರನೋ ಏನೋ ಇದೆ. ಅದು ಸರ್ವೈವಲ್ ಕಿಟ್ ಥರ. ಇದೇನು ಚೈನೀಸಲ್ಲಿ ಬರೆದ್ಬಿಟ್ಟವ್ರೆ? ಇಲ್ಲ, ಇಂಗ್ಲೀಷಲ್ಲೂ ಬರೆದವ್ರೆ. ರೀಡಿಂಗ್ ಲೈಟು, ಟಿವಿನೂ ಇಲ್ಲೇ ಆಡ್ರಾ? ಲೈಟ್ ಬೆಲ್ಟು, ಕಾರಿಡಾರ್ ಲೈಟು, ಬ್ಯಾಕ್ಗ್ರೌಂಡ್ ಲೈಟು. ಈ ಥರ ಲೈಟ್ಗಳು. ಆದರೆ ಅದಕ್ಕೂ ಇಂಪಾರ್ಟೆಂಟ್ ಹೆಂಗೆ ಗೊತ್ತಾ, ನಾನು ಇವಾಗ ಬೆಡ್ ಟೇಸ್ಟ್ ಮಾಡಬೇಕು, ಬೆಡ್ ಹೆಂಗಿದೆ ಅಂತ. ನಾನು ಇಲ್ಲಿಂದ ಎಗ್ರಿಬಿಡ್ತೀವಿ ಅಂದ್ಕೊಂಡಿದ್ದೆ. ರೆಡಿ ಸ್ಟಡಿ ಗೋ 1 2 3. ಅಪ್ಪ ಎಗ್ರು ತಂಗೆ. ಸ್ಪ್ರಿಂಗ್ ಬೆಡ್ ಸ್ಪಂಜ್ ಥರ ಐತೆ, ಸಖತ್ತಾಗಿದೆ. ಇಲ್ಲ 200 × 200 ಚಿನ್ನು. ನಾನು ಚೈನಾ ಟಿ ವಿಯವರು ಇವ್ರು ಎಂಥ ಚಾನೆಲ್ಗಳು ಹಾಕ್ತಾರೆ. ಯಾಕಂದರೆ ಚೈನಾದವ್ರು ಏನು ಹೇಳ್ತಾರೆ ಗೊತ್ತಾ, ಬೇರೆ ದೇಶದವ್ರಿಗೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಡ್ತಾರಂತೆ. ಈ ಎಕ್ಸಾಂಪಲ್ ಟಿಕ್ಟಾಕು ಆ ಥರ ಎಲ್ಲ. ಇವ್ರ ದೇಶದವ್ರಿಗೆ ಎಜುಕೇಷನಲ್ ವೀಡಿಯೋಸು ಮತ್ತು ಆ ಥರ ಕೊಡ್ತಾರಂತೆ. ಸೊ ಅದಕ್ಕೆ ನೋಡೋಣ ಚೈನಾ ಟಿ ವಿಲಿ ಏನು ಚಾನೆಲ್ಸ್ ಬರ್ತವೆ ಅಂತ. ಚಾಂಗ್ ಅಂತ ಏನೋ ಟಿ ವಿ ಹೆಸರು ಏನೋ ಬಂತು ಗುರು. ವಾಲ್ಯೂಮ್ ಯಾವುದು ಇದೇನು ಒಂದು ಗೊತ್ತಾಯ್ತಲ್ಲ ಗುರು ನನಗೆ. ಇಲ್ಲಿಂದ ತಳ್ಳಿ ನೋಡೋಣ, ಹತ್ರ ಹೋಗ್ಬಿಟ್ಟು. ಹುಷಾರು ಗುರು, ಪೇಟ್ ಟಿ ವಿ ಇದ್ರೆ US ಥರ. ಹೌದಾ? ಗೊತ್ತಿಲ್ಲ ನನಗೂ. ಏನು ಆಫ್ ಆಗೋಯ್ತು? ಏನೇನೋ ಬತ್ತಾಯ್ತು, ಅರ್ಥನೇ ಆಯ್ತಲ್ಲ. ಎಲ್ಲೆಲ್ಲೋ ಹೊರಟೋಯ್ತು. ಏನೂ ಬರ್ತಾನೆ ಇಲ್ಲ ಚಿನ್ನು. ಅವಲೇನೋ ಬತ್ತಾಯ್ತು, ಏನೋ ಅಮುಗ್ದೆ ಹೊರಟೆ ಹೋಯ್ತು ಎಲ್ಲ. ಓಕೆ, ಬರ್ತಲ್ಲ ಏನೋ ಸದ್ಯಕ್ಕೆ. ಇವಾಗ ಒಂದು ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸ್ ಆಗ್ತೀವಿ ನಾನು ಆಶಾ. ಟಾಟಾ, ಬಾಯ್ ಬಾಯ್, ಸಿ ಯು. 2 hours later. ಹೋಟೆಲ್ ಎದುರುಗಡೆ ಛತ್ರದಲ್ಲಿ ಚಾಪರ್ ಹೋಯ್ತೈತೆ. ಚಾಪರ್ ಟೂರ್ ಎಲ್ಲ ಇದೆ ಚಿನ್ನೆಯಲ್ಲಿ. ಇಲ್ಲೇ ಹೋಯ್ತವನಲ್ಲ. ಎಂಥ ಅದ್ಭುತವಾದ ಈ ಜಾಗದಲ್ಲಿ ಇದ್ದೀವಿ ಗೊತ್ತಾ, ಜಾಂಗ್ ಅಂತ. ನಮ್ಮ ಹೋಟೆಲ್ ಎದುರುಗಡೆ ವ್ಯೂ ತೋರಿಸಿದ್ವಲ್ಲ, ಆ ಎದುರುಗಡೆ ಬಂದರೆ ಇಲ್ಲೇ ಇರೋದು. ನಮ್ಮ ಎದುರುಗಡೆ ಫುಲ್ಲು ಜಾಂಗ್ ಮೌಂಟೇನ್ಸ್ ಕಾಣಿಸ್ತೈತೆ. ಆಮೇಲೆ ಇಲ್ಲಿಂದ ವ್ಯೂ. ಟೈಮಿಂಗ್ ಸರಿಗೆ ತಿನ್ನಲ್ಲ ಗುರು. ನಾವು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟು ಮಾಡಿಲ್ಲ, ಸಂಜೆ 5:15 ಊಟನೂ ಮಾಡಿಲ್ಲ ಅಲ್ವಾ? ಎಸ್, ಇವಾಗ ಊಟ ತಿನ್ನಕ್ಕೆ ಬಂದಿದ್ದೀವಿ. ಹೋಟೆಲ್ ಎಷ್ಟೊಂದು, ನಮ್ಮ ಹೋಟೆಲ್ ಇದ್ರಲ್ಲಿ ಎಷ್ಟೊಂದಿದೆ, ಹೋಗಿ ನೋಡ್ತೀವಿ. ಚಿನ್ನು ಮೀನು ಹಿಡಿತಾವ್ರಲ್ಲಿ. ನೋಡಿದೆ, ಅವಾಗಲೇ ನೋಡಿದೆ. ಹೌದಾ? ಓಕೆ, ನಡೀರಿ. ಎಂಥ ಪ್ರಶಾಂತವಾಗಿದೆ ಅಲ್ಲ ಏರಿಯಾ. ಅಕ್ಕಪಕ್ಕ ಫುಲ್ಲು ಬೆಟ್ಟ ಗುಡ್ಡ. ನಮ್ದು ಡೆಡ್ ಎಂಡ್ ಇದು ಹೋಟೆಲ್ಲು. ಹೌದಾ? ಗೊತ್ತಿಲ್ಲಪ್ಪ, ರೋಡ್ ಇಲ್ಲಂಗಿಲ್ಲ. ರೋಡ್ ಹೋಗ್ತಾ ಇದೆ ಮೇಲ್ಗಡೆ. ಇಂಗ್ಲಿಷ್ ಯಾವಾಗ ಇಂಗ್ಲಿಷ್ ಮೆನು ಕೊಡ್ತಾವ ತಿಳ್ಕೊಂಬಿಡಿ. ಯಾವುದೇ ಕಂಟ್ರಿಗೆ ಹೋದ್ರು ಕೂಡ ದುಡ್ಡು ಜಾಸ್ತಿ ಇರುತ್ತೆ ಅಂತ. ನಾವಿರೋ ಏರಿಯಾ ಅಂತದ್ದು ಅಂದರೆ ಪೀಕ್ ಟೂರಿಸ್ಟ್ ಏರಿಯಾ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬಿಸ್ಕೊಬೇಕು, ತಿನ್ನೋಣ. ಇವಾಗ ಫಸ್ಟ್ ಟೈಮು 10 ಜಾಸ್ತಿ ಇದೆ. 10 ಜಾಸ್ತಿ. ನಾವು ಇಷ್ಟು ದಿನ ಏನು ಹೋಗ್ತಿದ್ವಲ್ಲ, ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಾ ಇರಲಿಲ್ಲ. ಚಾಂಗ್ಚಿಂಗಲ್ಲಿ ಹೋಗ್ತಿದ್ದದ್ದು ಆ ಸಿಟಿ ಏರಿಯಾನು ಜಾಸ್ತಿ ಇತ್ತು. ಬಟ್ ಇಲ್ಲಿ ನೋಡ್ತಾ ಇದ್ದೀನಿ ಟೂರಿಸ್ಟ್ ಪ್ಲೇಸಸ್. ಯಾವುದೇ ಕಂಟ್ರಿಗೆ ಹೋದ್ರು ಟೂರಿಸ್ಟ್ ಪ್ಲೇಸಲ್ಲಿ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. 2 minutes ಇಷ್ಟು ಐ ಲುಕ್ ಅಲ್ಲೇ ಬಂದ್ಬಿಟ್ಟ ಅಣ್ಣ. ಇದು ನಾಟ್ ದಿಸ್ ಒನ್. ಆಮೇಲೆ ಇನ್ನೊಂದೇನು ಗೊತ್ತಾ ಚಿನ್ನು, ಇವರು ಇಲ್ಲಿ ಬಿಸಿನೀರೇ ಕೊಡೋದು. ಬಿಸಿನೀರು ಜೊತೆಗೆ ಅದರೊಳಗಡೆ ನೋಡಿ ಮಿಂಟ್ ಲೀಫು ಏನೇನೋ ಹಾಕಿದ್ದಾರೆ. ಏನು ಹಾಕಿದಾರೋ ಗೊತ್ತಿಲ್ಲ, ಫುಲ್ ಬಿಸಿ ಇದೆ ಗುರು. ಮಿಂಟ್ ಲೀವ್ಸು, ಕರ್ಬೇವಿನ ಸೊಪ್ಪು ಥರನೂ ಏನೋ ಹಾಕಿದ್ದಾರೆ. ಅದನ್ನ ಈ ಥರ ಶಾರ್ಟ್ಸ್ ಗ್ಲಾಸಲ್ಲಿ ಹಾಕೊಂಡು ಕುಡಿಯೋದು ನೀರನ್ನ. ಆಮೇಲೆ ಎಷ್ಟು ಬಿಸಿ ಇದೆ ಗೊತ್ತಾ, ಫುಲ್ ಬಿಸಿ ನೀರು. ಎಲ್ಲ ಹೋಟೆಲು ಇವರು ಬಿಸಿನೀರೇ ಕೊಡೋದು. ಬರಲಿ ಇವಾಗ ಊಟ ಬರಲಿ, ನೋಡೋಣ ಹೆಂಗಿರುತ್ತೆ ಅಂತ. ಯಾವುದಿದು? ಜಾಂಗ್ ಜಿಯಾಜಿ ಬಿಯರು. ಚೆನ್ನಾಗಿದೆ ಆ್ಯಕ್ಚುಲಿ, ಕುಡಿದ್ರೆ ಗೊತ್ತಾಗುತ್ತೆ. ಊಟ ಬರಲಿ, ನೋಡೋಣ ಹೆಂಗಿರುತ್ತೆ ಅಂತ. ಸುಮ್ಮನೆ ನಾಟಕ ಗೊತ್ತು ತಿನ್ನಕ್ಕೆ ನಿನಗೆ.
ಎಷ್ಟು ಏಷ್ಯನ್ ಕಂಟ್ರೀಸ್ಗೆ ಹೋಗಿದೆ ಚಿನ್ನು ನೀನು? ಎಷ್ಟು ಏಷ್ಯನ್ ಕಂಟ್ರಿಗೆ ಹೋದ್ರು ಅದು ಭತ್ತ ಅಲ್ವೇ, ಏನು ಮಾಡಲಿ? ಬರ್ತದೆ, ಸುಮ್ಮನೆ ನಾಟಕ. ಇಲ್ಲ ಚಿನ್ನು, ಬಂತು. ಸ್ಪೂನ್ ಕೇಳ್ಚಿನ್ನು, ಹಂಗೆ ಆಗ್ತಲ್ಲ. ಓಕೆ, ನಾನೇನು ಹೇಳಿದ್ದೀನಿ ಅಂದರೆ ಚಿಕನ್ ಹೇಳಿದ್ದೀನಿ, ಕಾಲಿಫ್ಲವರ್ ವಿತ್ ಚಿಕನ್ನು. ಕಿರಣ ಪೋರ್ಕ್ ವಿತ್ ಸೋಯಾ ಸಾಸ್ ಹೇಳಿದ್ದಾನೆ. ಪೋರ್ಕ್ ವಿತ್ ಸೋಯಾ ಸಾಸ್ ಹೇಳಿದ್ದೀನಿ, ವಿತ್ ಜಿಂಗ್ ಬಿಯರು. ಫ್ರೈಡ್ ರೈಸ್ ಒಂದು ಹೇಳಿದ್ದೀವಿ, ಯಾಕಂದರೆ ಅನ್ನ ಬೇಕೇ ಬೇಕು. ಫ್ರೈಡ್ ರೈಸ್ ಜೊತೆ ಇದನ್ನು ಹಚ್ಕೊಂಡು ತಿನ್ನೋದು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ತಿಂದ ಮೇಲೆ ಆಮೇಲೆ ಗೊತ್ತಾಯ್ತದೆ ನಮಗೆ ಏನಾಗುತ್ತೆ ಹೊಟ್ಟೆ ಅಂತ. ಕಾಲಿಫ್ಲವರ್ ಇಷ್ಟೊಂದು ದಿನ ಆದಮೇಲೆ ವೆಜಿಟೇಬಲ್ ನೋಡಬಾರ್ದು, ಚಿಕನ್ ಟೇಸ್ಟ್ ನೋಡಬೇಕು. ಖಾರ ಎಲ್ಲ ಗೊತ್ತಾ? ಖಾರ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಎಂಜಾಯ್. ಚೆನ್ನಾಗಿದೆ, ಎಂಜಾಯಿಂಗ್ ಇವತ್ತು. ಈ ವ್ಯೂಗೆ ಒಂದು ಸ್ವಲ್ಪ ಊಟ ತಿನ್ಕೊಂಡು ನೋಡ್ತೀವಿ. ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಈರುಳ್ಳಿ ಎಲ್ಲ ಹಾಕಿ. ಪೋರ್ಕ್ ಇದು, ಈರುಳ್ಳಿ, ಆಲೂಗೆಡ್ಡೆ ಗಿಡ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋರು. ಸ್ಪೈಸಿ ಆಗಿದೆ ಅನಿಸುತ್ತೆ. ಆಶಂದು ಬ್ಲೆಂಟುಗುರು ಯಾವನ್ ತಿಂತಾನೆ ಅದನ್ನು? ಊಟನ ಬೇಡ ಗುರು, ತುಂಬ ಚೆನ್ನಾಗಿದೆ ನಿಜವಾಗ್ಲು. ಸೋಯಾ ಸಾಸ್ ಇದೆ, ನೋಡಕ್ಕೆ ಕಾಣಿಸ್ತಾ ಇದೆ ಅಷ್ಟೇ ಆ್ಯಕ್ಚುಲಿ. ಎಂಜಾಯ್. ಎಸ್. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ, ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ.